ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಇನ್ನೇನು ಮುಕ್ತಾಯಕ್ಕೆ ಬಂದುಬಿಟ್ಟಿವಿ ಆಗಲೇ. ಇನ್ನು 3 ದಿವಸ ಕಳೆದರೆ ಪಟ್ಟಾಭಿಷೇಕ ಈಗ ತಾನೇ ಶುರುವಾಗ್ತಾ ಇದೆ ಅನ್ನುವಂತೆ ಇರತಕ್ಕಂತಹ ಕಾರ್ಯಕ್ರಮಕ್ಕೆ ಮುಕ್ತಾಯದ ಸಂಭ್ರಮ. ಕಾಲಃ ಕ್ರೀಡತಿ ಗಚ್ಚತ್ಯಾಯು, ಶಂಕರರ ಮಾತು ಬಹಳ ಅದ್ಭುತವಾದ ಮಾತು. ಇರಲಿ, ಕಾಲ ಹೋಗಲೇಬೇಕು, ನಾವು ಮುಂದುವರಿಸಲೇಬೇಕು. ಆದರೆ ಗತಕಾಲದಲ್ಲಿ ನಡೆದ ಪ್ರಧಾನ ವಿಷಯಗಳನ್ನು ಮತ್ತೆ ಅದ್ಯ ಕಥಃ ಪ್ರಾರಂಭೆ ನಾವು ಒಂದಷ್ಟು ಮಾತಾಡಲೇಬೇಕಾಗತ್ತೆ. ಆ ಉಪನ್ಯಾಸವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಎಡಗಡೆ ಕೂತಿರ್ತಾರಲ್ಲ ಮಹಾತ್ಮರು, ಅವರ ಬಗ್ಗೆ ಒಂದೇ ಒಂದು ವಾಕ್ಯವನ್ನು ಹೇಳ್ತೀನಿ. ಅವರ ವೈಶಿಷ್ಟ್ಯ ನಿಮಗೆ ಗೊತ್ತಾಗಬೇಕಾಯಿತು. ನನ್ನನ್ನು ಯಾರಾದರೂ ಉಪನ್ಯಾಸ ಕೊಡಲಿಕ್ಕೆ ಬನ್ನಿ ಅಂತ ಹೇಳಿ ಸಂಭಾವನೆ ಕೇಳಿದರೆ, ನಾವು ಸ್ವಲ್ಪ ಜಾಸ್ತಿ ಶಕ್ತಿ ಇದ್ರೆ 10,000 ಕೊಡಿ, ಇದ್ರೆ 5,000 ಕೊಡಿ ಅಂತ ಹೇಳ್ತೀನಿ. ಆದರೆ ಹಾರನಹಳ್ಳಿ ರಾಮಸ್ವಾಮಿಗಳ ಮಗ ಈ ಅಶೋಕ್ ಹಾರನಹಳ್ಳಿ, ಇದೊಂದೇ ವಾಕ್ಯ ಸಾಕು ಅವರ ಶಕ್ತಿಯನ್ನು ಹೇಳಬೇಕಾಗಿದ್ದರೆ. ಮಿಕ್ಕಿದ್ದ ನಮ್ಮ ಹಿರಿಯಣ್ಣ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ. ಅವರು ಈ ಹೊತ್ತು ಉಚ್ಚ ನ್ಯಾಯಾಲಯದಲ್ಲಿ ಒಂದು ದಿವಸ ಹೋಗಿ ಬಂದಿದ್ದಾರೆ ಅಂದರೆ ಅವರ ಸಂಭಾವನೆ 3 ಲಕ್ಷ ಕೊಡಬೇಕಾಗತ್ತೆ. ಅಂದರೆ ಅವರು ಎಷ್ಟು ಬೆಲೆಯುಳ್ಳವರು ಅಂತ ನಿಮಗೆ ಗೊತ್ತಾಗುತ್ತೆ. ಅಂಥ ಮಹಾ ಸನಾಮರಾಗಿರ್ತಕ್ಕಂಥವರು. ಉಚ್ಚ ನ್ಯಾಯಾಲಯ ಹಿರಿಯ ವಕೀಲ ಅಂತ ಕರೆಯಬೇಕಾಗಿದ್ದರೆ ಅವ್ರು ನೋಡಿದಾಗ ಅನ್ಸೋದೇ ಇಲ್ಲ, ಎಲ್ಲ ಕಪ್ಪು ಕೂದಲೇ ಇಲ್ಲಪ್ಪ ಅವ್ರಿಗೆ ತಲೆ ತುಂಬ. ಈ ಕಿರಿಯ ವಯಸ್ಸಿನಲ್ಲೇ ಹಿರಿಯ ವಕೀಲರಾಗ್ಬಿಟ್ಟಿದ್ದಾರೆ. ಹಿರಿಯ ವಕೀಲರು ಅಂದರೆ ಅರ್ಥ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸಮಾನರು ಅಂತ. ಅಂತಹ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಇವರು ತುಂಬ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವ್ರದ್ದು ತುಂಬ ಔದಾರ್ಯಪೂರ್ಣವಾದ ಹೃದಯ. ಅದನ್ನು ಈ ಸಭೆಯಲ್ಲಿ ಹೇಳಲ್ಲ, ಅದಕ್ಕಾಗಿ ಇನ್ನೊಂದು ಸಭೆ ಮಾಡಿ ಆವಾಗ ಹೇಳ್ತೀನಿ ಅದನ್ನು ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ. ಸುಂದರಕಾಂಡವನ್ನೇನೋ ಮುಕ್ತಾಯ ಮಾಡಿದ್ದಾಯಿತು, ಆದರೆ ಅತೃಪ್ತಿ ಇದೆ. ಅತೃಪ್ತಿ ಇರತಕ್ಕಂಥದ್ದು ಒಂದು ಸುಂದರಕಾಂಡದ ಅಂತ್ಯದಲ್ಲಿ ಬರತಕ್ಕಂತಹ ಧ್ವನಿಯೊಂದನ್ನು, ಸುಂದರಕಾಂಡದಲ್ಲಿ ಗುಪ್ತವಾಹಿನಿಯಾಗಿ ಇರತಕ್ಕಂತಹ ಒಂದು ಪ್ರಧಾನ ರಹಸ್ಯವನ್ನು ನಿನ್ನೆ ನಾನು ಹೇಳಲಿಕ್ಕಾಗಲಿಲ್ಲ. ಇಂದ್ರಜಿತು ಹೋಗಿದ್ದು, ಇಂದ್ರಜಿತು ಹನುಮಂತನನ್ನು ಬ್ರಹ್ಮಾಸ್ತ್ರದಲ್ಲಿ ಬಂಧಿಸಿದ್ದು, ಹಾಗೆ ಬಂಧಿಸಿ ಎಳೆದುಕೊಂಡು ಬಂದಿದ್ದು, ಇದ್ಯಾವುದನ್ನು ನಾನು ಚರ್ಚೆ ಮಾಡಲಿಲ್ಲ. ಕಾರಣ ನಿಮಗೆ ಗೊತ್ತಿದೆ. ಆದರೆ ಅಲ್ಲಿ ಗಮನಿಸಬೇಕಾದ ಒಂದು ಶಾಸ್ತ್ರೀಯ ವಿಷಯವನ್ನು ನಿಮಗೆ ಹೇಳಿಬಿಡ್ತೀನಿ. ನಿಮ್ಮಲ್ಲಿ ಬ್ರಹ್ಮಾಸ್ತ್ರವಿದ್ದಾಗ ಅಥವಾ ನಿಮ್ಮಲ್ಲಿ ಬ್ರಹ್ಮಶಕ್ತಿ ಇದ್ದಾಗ ಅಥವಾ ನೀವು ಬ್ರಹ್ಮಚಾರಿಯಾಗಿದ್ದಾಗ ಅದು ಉನ್ನತ. ಅದರ ಮೇಲೆ ಯಾವುದೂ ಇಲ್ಲ. ಶ್ರೀಕೃಷ್ಣ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಒಂದು ಶಪಥವನ್ನು ಮಾಡಬೇಕಾಗಿದ್ದರೆ ಅದು ಏನು, ಅರ್ಜುನನ ತಲೆಯೇ ಕತ್ತರಿಸಿ ಹೋಗಿದ್ದಾಗ ಆ ತಲೆಯನ್ನು ವಾಪಸ್ಸು ತರಿಸಬೇಕಾಗಿದ್ದರೆ ಆತನಿಗನ್ಸುತ್ತೆ ಇನ್ನು ಯಾವ ಶಪಥವನ್ನು ಮಾಡಿದರೂ ಆ ತಲೆ ಬರಲ್ಲ. ಆದ್ದರಿಂದ ನಾನು ನನ್ನಲ್ಲಿರತಕ್ಕಂಥ ವಿಶೇಷವಾದ ಒಂದು ಶಕ್ತಿಯನ್ನು ಪ್ರಕಟಗೊಳಿಸ್ತೀನಿ. ಆಗ ಆತ ಹೇಳ್ತಾನೆ, ನಾನು ಬ್ರಹ್ಮಚಾರಿಯಾಗಿದ್ದರೆ ಆ ತಲೆ ಬರಲಿ. ಶ್ರೀಕೃಷ್ಣ ತನ್ನನ್ನು ಬ್ರಹ್ಮಚಾರಿ ಅಂತ ಘೋಷಿಸಿಕೊಳ್ತಾನೆ. ಆಗ ತನ್ಮೂಲಕ ನಮ್ಮಂತಹ ಸಾಮಾನ್ಯರಿಗೆ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಬ್ರಹ್ಮಚರ್ಯ ಅನ್ನತಕ್ಕಂಥದ್ದು ಹೆಣ್ಣಿನ ಜೊತೆಗೆ ಸೇರುವುದೋ ಸೇರದೇ ಇರುವುದೋ ಅಲ್ಲ.
ಹೆಣ್ಣು ಗಂಡಿನ ಜೊತೆಗೆ ಸೇರುವುದೋ ಸೇರದೇ ಇರುವುದೋ ಅಲ್ಲ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮದಲ್ಲಿ ಚರತಿ, ಬ್ರಹ್ಮನ್ ಅನ್ನತಕ್ಕಂಥದ್ರಲ್ಲಿ ಓಡಾಡ್ತಕ್ಕಂಥದ್ದು. ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನತಕ್ಕಂಥ ಸವಿತೃ ಮಂತ್ರದಲ್ಲಿ ಪ್ರಧಾನವಾದ ಯಾವುದಯ್ಯ? ಯಾವ ಸ್ತುತಿ ಅದು? ಅದೇನು ಗಾಯತ್ರಿ ಎನ್ನುವ ಬೊಂಬೆಯ ಸ್ತುತಿಯೋ, ಮುಕ್ತಾ ವಿದ್ರುಮ ಹೇಮ ನೀಲ ಧವಳಚ್ಛಾಯ ಇದೆಯಲ್ಲ, ಆ ಬೊಂಬೆಯ ಆ ವರ್ಣನೆಯೋ, ಕಣ್ಣಿಷ್ಟಿದೆ, ಮೂಗಿಷ್ಟಿದೆ, ಕಿವಿ ಇಷ್ಟಿದೆ ಎನ್ನುವ ವರ್ಣನೆಯೋ, ಅಥವಾ ಸೂರ್ಯನ ವರ್ಣನೆಯೋ ಋಗ್ವೇದದಲ್ಲಿರುವಂತೆ? ಯಾವ ವರ್ಣನೆ ಇದು? ಶ್ರೀ ಶ್ರೀ ಶಂಕರ ಭಗವತ್ಪಾದ ಅದರ ಬಗ್ಗೆ ಚಿಂತನೆ ಮಾಡ್ತಾ, ಆ ಎರಡೂ ಅಲ್ಲ, ಅದರ ವರ್ಣನೆಯ ಮೂಲ ಶಕ್ತಿ ಇರತಕ್ಕಂಥದ್ದು ಭರ್ಗಃ. ಭರ್ಗಃ ಅಂದರೆ ಜ್ಯೋತಿ ಅಂತ. ತತ್ ಸವಿತುರ್ವರೇಣಿಯಂ ಭರ್ಗಃ ಧೀಮಸ್ಯ ಧೀಮಹಿ. ಭರ್ಗಃ ಜ್ಯೋತಿ. ಯಾವುದಯ್ಯ ಜ್ಯೋತಿ? ಅದು ಪರಂಜ್ಯೋತಿ. ಆ ಪರಂಜ್ಯೋತಿ ಯಾವುದಯ್ಯ? ಪರಬ್ರಹ್ಮನ್. ಆದ್ದರಿಂದಲೇ ಉಪನಯನವಾಗುವ ಸಂದರ್ಭದಲ್ಲಿ ಅದನ್ನು ಬ್ರಹ್ಮ ಉಪದೇಶ ಅಂತ ಕರೀತಾರೆ. ಈ ಬ್ರಹ್ಮೋಪದೇಶಕ್ಕಿಂತ ಉನ್ನತವಾದದ್ದು ಯಾವುದೂ ಇಲ್ಲ. ಅಂದರೆ ನೀವು ಬ್ರಹ್ಮನ್ ಅನ್ನುವುದರಲ್ಲಿ ಚರಿಸುತ್ತಿದ್ದರೆ, ಚರಿಸುವುದು ಅಂದರೆ ಚಲಿಸುವುದು ಅಂತ, ಗಚ್ಚತಿ ಎನ್ನೋ ಹಾಗೆ, ಚರತಿ ಅಂತ. ನೀವು ಬ್ರಹ್ಮನ್ ಅನ್ನುವುದರಲ್ಲಿ ಚರಿಸುತ್ತಿದ್ದಾಗ ನಿಮಗೆ ಅನ್ಯ ಮಾರ್ಗವೇ ಇಲ್ಲ, ನೀವು ಉನ್ನತವಾಗಿಯೇ ಇರಬೇಕು. ಅದು ಬಿಟ್ಟರೋ ಬಿದ್ದೋಗ್ಬಿಡ್ತೀರಿ ನೀವು. ಅದು ಹನುಮಂತ ಆ ಬ್ರಹ್ಮಚರ್ಯಕ್ಕೆ ಅಥವಾ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದಿದ್ದರ ಸಂಕೇತ. ಅದು ಇಂದ್ರಜಿತ್ ಪ್ರಯೋಗಿಸಿದಂತಹ ಬ್ರಹ್ಮಾಸ್ತ್ರಕ್ಕೆ ತನ್ನನ್ನು ಒಳಗು ಮಾಡಿಕೊಂಡಿದ್ದಾನೆ ಅಂದರೆ ಬ್ರಹ್ಮನ್ಗೆ ಬೆಲೆಯನ್ನು ಕೊಟ್ಟಿದ್ದಾನೆ. ಹನುಮಂತ ಬೆಲೆಯನ್ನು ಕೊಟ್ಟಿದ್ದನ್ನು ಅರಿಯದ ಆ ಪೆದ್ರು ತಿರುಗಿ ಹಗ್ಗದಲ್ಲಿ ಕಟ್ಟಿದಿರಂತೆ. ಹನುಮಂತನನ್ನು ಹಗ್ಗದಲ್ಲಿ ಕಟ್ತಾ ಇದ್ದಾಗೆ ಬ್ರಹ್ಮಾಸ್ತ್ರ ಹೋಯಿತು. ಅಂದರೆ ನೀವು ಬ್ರಹ್ಮಾಸ್ತ್ರವನ್ನೇ ಅವಲಂಬಿಸಿದ್ದಾಗ ಅನ್ಯ ಅಸ್ತ್ರದ ಹತ್ರಕ್ಕೆ ಹೋಗಬೇಕಾಗಿಲ್ರಿ. ಆದ್ದರಿಂದ ನಾವು ಯಾರನ್ನು ಆಶ್ರಯಿಸಬೇಕು? ಪರಬ್ರಹ್ಮನನ್ನೇ ಆಶ್ರಯಿಸಬೇಕು. ಇದು ಹನುಮಂತ ಬ್ರಹ್ಮಾಸ್ತ್ರಕ್ಕೆ ಒಳಗಾಗಿದ್ದರ ಗುಟ್ಟು. ಮತ್ತು ಅನ್ಯ ಹಗ್ಗಗಳು ಬರ್ತಾ ಇದ್ದಂತೆಯೇ ಬ್ರಹ್ಮಾಸ್ತ್ರ ಹೋಯಿತು ಅನ್ನತಕ್ಕಂಥದ್ರ ಅರ್ಥ. ಹನುಮಂತನನ್ನು ನೋಡ್ತಾ ಇದ್ದ ಹಾಗೆ ರಾವಣನಿಗೆ ಏನನ್ನಿಸ್ತು, ರಾವಣನನ್ನು ನೋಡ್ತಾ ಇದ್ದ ಹಾಗೆ ಹನುಮಂತನಿಗೆ ಏನನ್ನಿಸ್ತು, ಅದನ್ನು ನಾನು ನಿನ್ನೆ ಮಾತಾಡಿದ್ದೇನೆ. ಕಪೀಂದ್ರೋ ತೇಜಸಾವೃತಃ ಅಂತ ರಾವಣನ ಮನಸ್ಸಿನಲ್ಲಿ ಬಂದದ್ದು. ಮತ್ತೆ ಮತ್ತೆ ದಾಖಲು ಮಾಡ್ಕೋಬೇಕು ನೀವು. ಇವರು ಯಾರೂ ಕಪಿಗಳಲ್ಲ, ಕಪಿಗಳಲ್ಲ, ಕಪಿಗಳಲ್ಲ. ಬಹಳ ಸಲ ಹೇಳಿದ್ದೇನೆ ಈ ಮಾತನ್ನು. ರಾವಣ ಹೇಳ್ತಾ ಇದ್ದೇನೆ, ಕಪೀಂದ್ರೋ ತೇಜಸಾವೃತಃ, ತೇಜಸ್ಸಿನಿಂದ ಆವರಿಸಲ್ಪಟ್ಟಿರತಕ್ಕಂತಹ ಕಪೀಂದ್ರ ಕಣಪ್ಪ, ಕೋತಿಯಲ್ಲ. ಕಿಮೇಶ ಭಗವಾನ್ ನಂದಿ ಭವೇತ್ ಸಾಕ್ಷಾತ್ ಇಹ ಆಗತಃ, ಅದೆಲ್ಲ ನಾವು ನೋಡಿದ್ದೇವೆ ನೆನ್ನೆ. ಹನುಮಂತ ರಾವಣನನ್ನು ನೋಡಿ ಒಂದು 3 ವಾಕ್ಯಗಳನ್ನು ಹೇಳ್ತಾನೆ. ಬಹಳ ಬಹಳ ಅದ್ಭುತವಾದ ವಾಕ್ಯಗಳವು. ಮೊದಲನೇದು, ಪರದಾರಾನ್ ಮಹಾಪ್ರಾಜ್ಞಃ ನ ಉಪರೋದ್ಧುಂ ತ್ವಂ ಅರ್ಹಸಿ. ಮಹಾಪ್ರಾಜ್ಞ ನೀನು, ಏನು ವೈದಿಕ ನೀನು, ವೇದಗಳನ್ನೆಲ್ಲ ಅಧ್ಯಯನ ಮಾಡಿರೋ ನೀನು. ನಿನಗೆ ಹೆಣ್ಣನ್ನು ಪರಿಗ್ರಹಿಸಬಹುದು, ಆದರೆ ಅನ್ಯರ ಹೆಣ್ಣನ್ನು ಪರಿಗ್ರಹಿಸುವಂತಿಲ್ಲ. ಅದೊಂದು ಶಾಸ್ತ್ರೀಯ ನಿಯಮ ನಮ್ಮಲ್ಲಿ. ಪರದಾರಾನ್ ಮಹಾಪ್ರಾಜ್ಞಃ ನ ಉಪರೋದ್ಧುಂ ತ್ವಮರ್ಹಸಿ. ಯಾರನ್ನು ಸಮೀಪಿಸಕೂಡದೋ, ಯಾವ ಪರರ ಹೆಣ್ಣು, ಪರಸ್ತ್ರೀಯಲ್ಲ, ಪರರ ಹೆಣ್ಣನ್ನು ಅಂದರೆ ವಿವಾಹಿತಳಾಗಿರತಕ್ಕ ಹೆಣ್ಣನ್ನು ನೀನು ಬಯಸೋ ಹಾಗಿಲ್ಲ. ನಾನು ಹಿಂದಿನ ಉಪನ್ಯಾಸದಲ್ಲಿ ಒಂದು ಸಲ ಮಾತಾಡ್ತಾ ಹೇಳಿದೆ, ನೀವು ಬಯಸಿದ್ರೆ ನಿಮ್ಗೆ 7 ವರ್ಷ ಕಠಿಣ ಶಿಕ್ಷೆ ಅಂತಂತ. ಅಲ್ಲಿ ಬಯಸೋದಲ್ಲ, ಸಂಯೋಗವಾದರೆ ಅಂತ. ನೀನು
ಯಾರೋ ಸಾಧಾರಣ ವ್ಯಕ್ತಿ ಅಲ್ಲ, ಮಹಾಪ್ರಾಜ್ಞ ಬೇರೆ ಆಗಿದ್ದೀಯ, ಪ್ರಜ್ಞಾವಂತನಾಗಿದ್ದೀಯ. ಪ್ರಜ್ಞಾವಂತನಾಗಿದ್ದೂ ನೀನು ಪರಸ್ತ್ರೀಯನ್ನು ಬಯಸ್ತಾ ಇದೀಯ ಅಂದರೆ ನಿನ್ನ ಅಪರಾಧ ದುಪ್ಪಟ್ಟಾಗಿಬಿಡುತ್ತೆ, ಶಿಕ್ಷೆ ಮುಪ್ಪಟ್ಟಾಗಿಬಿಡುತ್ತೆ. ಆದ್ದರಿಂದ ಜಾನಕೀಂ ಪ್ರತಿದೀಯತಾಂ, ಕೊಟ್ಬಿಡು ಜಾನಕಿನ. ಕೇಳ್ತಾನೆ ಎಷ್ಟು ಸುಲಭವಾಗಿ ರಾವಣ, ಕೊಡೋದ್ರೆ ಯಾಕೆ ಎತ್ಕೊಂಡು ಹೋಗಿರ್ತಾ ಇದ್ದಾವ, ಕೊಟ್ಬಿಡು. ಇನ್ನೊಂದು ನೀನು ಯೋಚನೆ ಮಾಡ್ತಾ ಇದ್ದೀಯಾ, ಇದು ಎರಡನೇ ಮಾತನ್ನು ಅವನು ಹೇಳ್ತಕ್ಕಂಥದ್ದು ಹನುಮಂತ. ನೀನು ಅವಧ್ಯ ಅಂದ್ಕೊಂಡ್ಬಿಟ್ಟಿದ್ದೀಯ, ಮೃತ್ಯುವೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀಯ ನೀನು. ಆದರೆ ಬ್ರಹ್ಮನ ಹತ್ತಿರ ವರವನ್ನು ಸ್ವೀಕಾರ ಮಾಡಿದಾಗ ಒಂದೇ ಒಂದು ತೋಡು ಅಡ್ಡವಾಯಿತು. ಮಾನುಷೋ ರಾಘವೇಂದ್ರೇಣ, ಹಾಗೆ ಸುಗ್ರೀವೋ ಹರಿಯೂಥಪಃ. ಶ್ರೀರಾಮರು ಮನುಷ್ಯರು, ಅದು ಜ್ಞಾಪಕ ಇಟ್ಕೋ ನೀನು. ಹಾಗೂ ಸುಗ್ರೀವ ಅನ್ನತಕ್ಕಂಥವರು, ಹರಿ ಅಂದರೆ ವಾನರರು ಅನ್ನೋ ಅರ್ಥದಲ್ಲಿ, ಅದಕ್ಕೆ ಮುಖ್ಯಸ್ಥ. ಇದು ನಿನಗೆ ಯಾಕೆ ಜ್ಞಾಪಿಸ್ತಾ ಇದ್ದೀನಿ ಅಂದರೆ, ಹನುಮಂತ ನೋಡ್ತಾ ಇದ್ದ ಹಾಗೆ ರಾವಣ ಜ್ಞಾಪಕಕ್ಕೆ ಬಂತು. ನೆನ್ನೆ ಹೇಳಿದ್ದೇನೆ ನಿಮಗೆ ಯಾವ ರೀತಿಯಲ್ಲಿ ರಾವಣ ನಾಮ ಪ್ರಾಪ್ತವಾಯಿತು. ನಂದಿಯ ಶಾಪ ಅಂದರೆ ಅಂದು ಈಶ್ವರ ಕೊಟ್ಟಿದ್ದೇನೆ, ಶೈಲಾಕ್ರಾಂತೇನ ಯೋ ಮುಕ್ತಸ್ತ್ವಯಾ ರಾವಃ ಸುದಾರುಣ ತಸ್ಮಾತ್ ತ್ವಂ ರಾವಣೋ ನಾಮ್ನ ರಾಜನ್ ಭವಿಷ್ಯ. ಸುದಾರುಣ, ತುಂಬ ಚೆನ್ನಾಗಿ ಹತ್ತಿದೀಯ ಕಣಯ್ಯ ನೀನು. ರಾವಃ ಅಂದರೆ ಅಳೋದು ಅಂತ, ಸದ್ದು ಮಾಡೋದು ಅಂತ. ತುಂಬ ಚೆನ್ನಾಗಿ ಹತ್ತಿದ್ದರಿಂದ ನಿನಗೆ ರಾವಣ ಅಂತ ಬಿರುದನ್ನು ಕೊಟ್ಟಿದ್ದೇನೆ. ಹಾಗೆ ಬಿರುದು ಕೊಟ್ಟಾಗ ಅಲ್ಲಿ ನಡೆದ ಘಟನೆಗಳ ಹಿನ್ನೆಲೆಯಲ್ಲಿ ಆ ರಾವಣನಿಗೆ ನಂದಿಯ ಶಾಪವೊಂದು ಬಂತು. ಕೋತಿ ಅಂತ ಕರೆದಿದ್ದ ಅವನು. ಅದಕ್ಕೆ ಕೋತಿಗಳ ಸಹಾಯದಿಂದ ನಿನಗೆ ಮರಣವಾಗುತ್ತೆ. ಅದನ್ನು ಹನುಮಂತ ನೆನಪಿಸ್ತಾ ಇದ್ದಾನೆ. ಸುಗ್ರೀವೋ, ಶ್ರೀರಾಮರ ಜೊತೆಗೆ ಬರಲಿರತಕ್ಕಂತಹ ಸುಗ್ರೀವ ಕಪೀಶ್ವರ ಕಣಪ್ಪ. ಹಾಗೂ ಬ್ರಹ್ಮ ಹತ್ತಿರ ವರ ಪ್ರಸಾದ ಲಬ್ಧನಾದಾಗ ರಾವಣ ಅಹಂಕಾರದಿಂದ ಹೇಳಿದ್ದ, ದೇವತೆಗಳು ಬೇಡ, ನಾಗರು ಬೇಡ, ಗಂಧರ್ವರು ಬೇಡ, ಕಿನ್ನರರು ಬೇಡ, ಕಿಂಪುರುಷರು ಬೇಡ, ಅವರು ಬೇಡ, ಇವರು ಬೇಡ, ಮನುಷ್ಯ ಪರವಾಗಿಲ್ಲ ಬಿಡ್ರಿ ಹಿಂದಿದ್ದ. ಅದಕ್ಕೆ ಮಾನುಷೋ ರಾಘವೇಂದ್ರೇಣ, ಬರ್ತಾ ಇರತಕ್ಕಂಥವನು ರಾಘವ. ರಾಘವ ಅಂದರೆ ರಘು ವಂಶದಲ್ಲಿ ಅತ್ಯಂತ ಶ್ರೇಷ್ಠವಾದವನು. ಶ್ರೀರಾಮರು ಬರ್ತಾ ಇದ್ದಾರೆ. ಆದ್ದರಿಂದ ನೀನು ಅವಧ್ಯ ಅಂದುಕೊಳ್ಳತಕ್ಕಂಥದ್ದನ್ನು ಮರೆತು ಬಿಡು. ಮೊದಲನೆಯದು ಸಾಮ, ಎರಡನೆಯದು ಭೇದ. ಹೆದರಿಸ್ತಾ ಇದ್ದಾನೆ ಈಗ ರಾವಣನನ್ನು. ನೀನು ಕೊಡದೇ ಹೋದರೆ ಶ್ರೀರಾಮರು ನಿನ್ನನ್ನು ನಾಶ ಮಾಡ್ತಾರೆ. ಇನ್ನು ಮೂರನೆಯದು ಮೂರು ಕಾಲಕ್ಕೂ ಸಲ್ಲತಕ್ಕಂತಹ ಒಂದು ಉಪದೇಶ. ನಾವು ಬಹಳ ಗಮನ ಇಟ್ಟು ಕೇಳಬೇಕಾದ ಉಪದೇಶ ಅದು. ನಾವೆಲ್ಲ ದೇವ್ರ ಪೂಜೆಗಳು ಮಾಡ್ತೀವಿ, ಮಾಡಿರೋ ತಪ್ಪುಗಳಿಗೆ ದಾನ ಧರ್ಮಗಳನ್ನು ಮಾಡ್ತೀವಿ, ನಮ್ಮ ಅಕಾರ್ಯಗಳೋ ಕುಕಾರ್ಯಗಳೋ ಇವುಗಳನ್ನು ತಿದ್ದಿಕೊಳ್ಳಲಿಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ. ಆದರೆ ಹನುಮಂತನ ಮಾತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ನಾವು. ನತು ಪುಣ್ಯ ಉಪಸಂಹಾರಂ, ನತು ಪುಣ್ಯ ಉಪಸಂಹಾರಂ, ಮೊದಲನೇ ಭಾಗ. ಅಂದರೆ ನಾನು ಪುಣ್ಯವನ್ನು ಸಂಗ್ರಹಿಸಿರುತ್ತೇನೆ, ಪುಣ್ಯವನ್ನು ಗ್ರಹಣ ಮಾಡುತ್ತೇನೆ, ಪುಣ್ಯ ಸಂಚಯನ ಮಾಡುತ್ತೇನೆ ಅನ್ನತಕ್ಕಂಥದ್ದು ನತು ಪುಣ್ಯ ಉಪಸಂಹಾರಂ. ಅದು ಪಾಪ ಸಂಹಿತ. ನಾವು ಏನೋ ಪಾಪಗಳನ್ನು ಸಂಗ್ರಹ ಮಾಡಿರ್ತೀವಲ್ರಿ, ಆ ಪಾಪ ಸಂಗ್ರಹ ಮಾಡಿದ್ದು ನಾವು ಮಾಡಿದ ಪುಣ್ಯದಿಂದ ಕ್ಷಯಿಸುವುದಿಲ್ಲ. ಅಂದರೆ ನೀವು ಯಜ್ಞಯಾಗಾದಿಗಳನ್ನು ಮಾಡಿದ ಕ್ಷಣಕ್ಕೆ
ದೇವರಿಗೆ ಲಂಚ ಕೊಟ್ಟ ಕ್ಷಣಕ್ಕೆ ಪಾಪ ಆತಿಸ್ಕೊಳ್ಳಿಲ್ಲ, ನೀವು ಅಂದ್ಕೊಬಿಟ್ಟಿದ್ದೀರಿ ಲಂಚ ಕೊಟ್ಟರೆ ದೇವರೇನೋ ಮಾಡ್ಬಿಡ್ತಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಮಾತು ಹೇಳ್ತಾನೆ, ಅಯ್ಯ ನಿನ್ನ ಪಾಪವು ನನಗೆ ಬೇಡ, ನಿನ್ನ ಪುಣ್ಯವು ನನಗೆ ಬೇಕಾಗಿಲ್ಲ. ನದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು. ಕಸ್ಯಚಿತ್ ನೀನು ಮಾಡಿರೋ ಪಾಪವೂ ಒಂಚೂರು ನಂಗೆ ಬೇಡ, ನೀನು ಮಾಡಿರೋ ಪುಣ್ಯದಲ್ಲಿ ಲೇಷವೂ ನನಗೆ ಬೇಕಾಗಿಲ್ಲ. ತಿರುಪತಿ ತಿಮ್ಮಪ್ಪ ನೀವು ವಜ್ರಕಿರೀಟ ಮಾಡಿಸ್ಕೊಡಿ ಇಂತೇಳಿ ಕೇಳ್ದ, ನೀವು ಮಾಡಿಸ್ಕೊಟ್ರಿ, ನೀವು ತಿಳ್ಕೊಂಬಿಟ್ರಿ, ನಾವು ಅಂದ್ಕೊಂಡು ಬಿಟ್ವಿ. ನಾವು ಹಾಗೆ ಮಾಡಿದ್ರೆ ದೇವರು ನಮಗೇನೋ ರಕ್ಷಣೆ ಕೊಡ್ತಾರೆ, ಅದು ಸುಳ್ಳು. ನೀವು ಪಾಪ ಕಾರ್ಯಗಳನ್ನು ಮಾಡಿದ್ದೀರಿ ಅಂದರೆ ನೀವು ಪುಣ್ಯ ಕಾರ್ಯವನ್ನು ಮಾಡುತ್ತಿದ್ದಂತೆಯೇ ಆ ಪಾಪ ಕಾರ್ಯ ನಶಿಸುವುದಿಲ್ಲ, ಪುಣ್ಯ ಕಾರ್ಯದ ಫಲ ನಿಮಗೆ ಸಿಗುತ್ತೆ. ಪುಣ್ಯವನ್ನು ಮಾಡಿದ್ದರಿಂದ ನಿಮಗೇನು ಧನಾತ್ಮಕವಾದ ಅಂಶಗಳ ಬೇಕೋ ಅದು ಬರುತ್ತೆ, ಆದರೆ ಪಾಪ ಮಾಡಿದ್ದು ಹೋಗೋದಿಲ್ಲ. ಹಿಂಗೆ ಗತಿ ಏನೀಗ? ಹಾಗಾದರೆ ಪಾಪ ಮಾಡಿಬಿಡ್ತೀವಲ್ರಿ, ಪುಣ್ಯ ಮಾಡಿದರೂ ಪಾಪ ಹೋಗಲ್ಲ ಅಂದರೆ ಏನು ಮಾಡಬೇಕೀಗ? ಇದು ದೊಡ್ಡ ಪ್ರಶ್ನೆ. ಅದಕ್ಕೆ ನಮ್ಮಲ್ಲಿ ಪ್ರಾಯಶ್ಚಿತ್ತ ಪ್ರಕರಣ ಅಂತ ಒಂದಿದೆ. ನಾನು ಏನಾದರೂ ತಪ್ಪು ಮಾಡಿದ್ದು ನನಗೆ ಗೊತ್ತಾದರೆ, ಗೊತ್ತಾಗಿ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ, ಗೊತ್ತಿಲ್ಲದೆ ಮಾಡಿದರೆ ಅದು ಕ್ಷಮ್ಯ. ಯಾಕೆಂದರೆ ಉದ್ದೇಶವೇ ಇರೋದಿಲ್ಲ ನಾವು ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಅಂತ, ಗೊತ್ತಿಲ್ಲದೆ ಆಗಿಬಿಡೋದು. ಗೊತ್ತಿದ್ದು ಆದಾಗ ಹಾಗೆ ನಾನು ಗೊತ್ತಿದ್ದು ತಪ್ಪನ್ನು ಮಾಡುತ್ತಿದ್ದೇನೆ ಅಂತಲೋ, ಮಾಡಿದ ಮೇಲೆ ಅದು ತಪ್ಪು ಅಂತಲೋ ನನಗೆ ಗೊತ್ತಾದರೆ ನಾನು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೇ ವಿನಃ ಏನೋ ಒಳ್ಳೆಯ ಕೆಲಸ ಮಾಡಿಬಿಟ್ಟಿದ್ದೀನಿ, ಪುಣ್ಯ ಮಾಡಿದ್ದೀನಿ, ಯಜ್ಞ ಮಾಡಿದ್ದೀನಿ, ದೇವರು ಪೂಜೆ ಮಾಡಿದ್ದೀನಿ ಅನ್ನುವುದರಿಂದ ಅದು ಹೋಗೋದಿಲ್ಲ. ಅದಕ್ಕೆ ರಾವಣ ನೀನು ಪ್ರಾಯಶ್ಚಿತ್ತ ಮಾಡ್ಕೋ. ಈಗ ನೀನು ಎಷ್ಟೇ ತಪಸ್ವಿಯಾಗಿರಬಹುದು, ನಿನ್ನ ಹತ್ರ ಪುಣ್ಯ ಸಂಚಯನ ಎಷ್ಟೇ ಇರಬಹುದು, ಆದರೆ ನೀನು ಮಾಡಿದ ಪಾಪಕ್ಕೆ ನಿನಗೆ ಶಿಕ್ಷೆ ಇದ್ದೇ ಇದೆ. ಏನ್ರಿ ಧರ್ಮರಾಯ ಅವನು ಹೇಳದೆ ಅವನು ಸುಳ್ಳು ಹೇಳಿದಪ್ಪ, ಗೊತ್ತಿದ್ದು ಸುಳ್ಳು ಹೇಳ್ದ, ಗೊತ್ತಿಲ್ಲದೆ ಸುಳ್ಳು ಹೇಳಿದ್ದಲ್ಲ. ಮಹಾಭಾರತದಲ್ಲಿ ಅವನು ಗೊತ್ತು, ಕೃಷ್ಣನ ತಂತ್ರಗಾರಿಕೆ ಎಲ್ಲ ಗೊತ್ತಿದೆ. ನಾನು ಮೊದಲು ಹೇಳಲ್ಲ ಅಂದ, ನಾನು ಸುಳ್ಳು ಹೇಳೋದೇ ಇಲ್ಲ ಅಂದ. ಕೃಷ್ಣ ಹೇಳ್ದ ನೀ ಕ್ಷತ್ರಿಯ ಕಣೆ, ಏನು ಸುಳ್ಳು ಹೇಳಬೇಕಯ್ಯ, ರಾಜ್ಯ ಬೇಕಲ್ಲ ನಿನಗೆ, ನೀವು ಒಳೊಳಗೆ ಬಚ್ಚಿಟ್ಕೊಬೇಡ ರಾಜ್ಯ ಬೇಕು ಅನ್ನೋದನ್ನು. ಆದರೆ ಅವನು ಸುಳ್ಳು ಹೇಳು, ನಾನು ಸುಳ್ಳು ಹೇಳಲ್ಲ, ಅವನು ಸುಳ್ಳು ಹೇಳ್ತೀನಿ ಇಂದ. ಅವನು ಆ ರೀತಿ ಸುಳ್ಳು ಹೇಳಿದ್ದಕ್ಕೆ ನರಕ ದರ್ಶನ ಆಯ್ತು ಅವನಿಗೆ. ಅವನು ಎಷ್ಟೇ ಯಜ್ಞಯಾಗಲಿದ್ದು ಮಾಡಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ ಧರ್ಮರಾಯ. ಭೀಮನಾಗಲಿ, ಅರ್ಜುನನಾಗಲಿ, ದ್ರೌಪದಿಯಾಗಲಿ, ಯಾರೇ ಆಗಲಿ, ಧರ್ಮರಾಯ ನರಕಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅಲ್ಲಿ ಅವರ ಧ್ವನಿಗಳೆಲ್ಲ ಕೇಳಿಸುತ್ತೆ, ಕಿರುಚುತ್ತಾರೆ. ಓ ಧರ್ಮರಾಯ ನೀನು ಬಂದಿದೀಯಾ, ಸ್ವಲ್ಪ ತಿರಪ್ಪ, ನಿನ್ನ ದೇಹದಿಂದ ಸುಗಂಧ ಬರ್ತಾ ಇದೆ, ದುರ್ನಾತ ಬರ್ತಾ ಇಲ್ಲಿ. ಯಾರದಯ್ಯ ಧ್ವನಿ ಅಂತ ಕೇಳಿದರೆ ಎಲ್ಲ ಅವನ ತಮ್ಮಂದು ಹೆಂಡ್ತಿದೆ. ಅವನು ಧರ್ಮಪುರುಷ. ಯಾಕೆ ಹೀಗಾದರೆ? ಇಡೀ ಜೀವನದಲ್ಲಿ ಧರ್ಮ ಮಾಡಿದ್ವಲ್ರಿ ನಾವು, ಧರ್ಮವನ್ನೇ ಆಚರಿಸ್ತಾ ಕಾಡ್ಗೆ ಹೋದ್ವಲ್ರಿ, ಪಡಬಾರದ ಕಷ್ಟಪಟ್ಟು ಅಜ್ಞಾತವಾಸಕ್ಕೆ ಹೋದ್ವಲ್ರಿ. ಅದೆಲ್ಲ ಮಾಡಿದರೆ ಪುಣ್ಯ ಸ್ವರ್ಗಲೋಕ ಆಮೇಲೆ ಸಿಗುತ್ತೆ ನಿಮಗೆ. ನೀವು ಮಾಡಿದ ಪಾಪಗಳು ನೀವೇನು ಕಡಿಮೆ ಪಾಪ ಮಾಡಿದರೆ? ಪಾಂಡವರು ಪಾಪ ಮಾಡಿದರೆ ಪಟ್ಟಿ ಕೊಡಬೇಕಾದ್ರೆ ಗಡಿಯಾರ ಹಿಂದಕ್ಕೆ ಹೋಗ್ಬಿಡುತ್ತೆ. ಆದ್ದರಿಂದ ನಾನು ಮಾತಾಡೋಕ್ಕೆ ಹೋಗಲ್ಲ. ಆ ಉದಾಹರಣೆಯನ್ನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಹನುಮಂತ ಕೊಡತಕ್ಕಂತಹ ಈ ಒಂದು ಉಪದೇಶ ನಾವು ಬಹಳ 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 ಎಚ್ಚರಿಕೆಯಿಂದ ಗಮನಿಸಬೇಕು. ಇಲ್ಲಿಯ ತನಕ ಅಕಸ್ಮಾತ್ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ತಪ್ಪುಗಳಾಗ್ಬಿಟ್ಟಿದೆ ಬಿಡಿ. ಗೊತ್ತಿದ್ದೂ ತಪ್ಪಾಗಿ ಅಥವಾ ತಪ್ಪಾಗಿದ್ದು ತಪ್ಪಾಗಿದ್ದು ಗೊತ್ತಾದರೆ ತತ್ಸಂಬಂಧಿಯಾಗಿರತಕ್ಕಂತಹ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಳೇಬೇಕು. ಹಾಗೆ ಮಾಡಿಕೊಳ್ಳದೆ ಬರೀ ತಪಸ್ಸನ್ನು ಮಾಡ್ತೀವಿ, ಪೂಜೆ ಮಾಡ್ತೀವಿ ಅಂದರೆ ಅದಾಗೋದಿಲ್ಲ. ಇದನ್ನು ಹನುಮಂತ ಹೇಳ್ತಾ ಇದ್ದಾನೆ ರಾವಣನಿಗೆ. ರಾವಣನಿಗೆ ಆ ಮಾತುಗಳನ್ನು ಹೇಳುವುದರ ಮೂಲಕ ವಾಲ್ಮೀಕಿ ಮಹರ್ಷಿಗಳು ನಮಗೆ ಹೇಳ್ತಾ ಇದ್ದಾರೆ, ಆ 10 ತಲೆಗಳು ನಮ್ಮಲ್ಲೇ ಇರೋದರಿಂದ ಆ ರಾವಣನಲ್ಲಿ ಇರಬಹುದಾದಂತಹ ಯಾವ ಯಾವ ವಿಕಾರಗಳಿವೆಯೋ ಅವೆಲ್ಲ ಸುಪ್ತವಾಗಿ ಗುಪ್ತವಾಗಿ ನಮ್ಮಲ್ಲೇ ಇರುತ್ತೆ. ಅದು ಹೊರಗೆ ಬರಲಿಕ್ಕೆ ಹವಣಿಸಿದಾಗ ಹನುಮಂತನ ಈ ಮಾತು ನಮಗೆ ಉತ್ತರ ಆಗುತ್ತೆ. ಇದು
ಹನುಮಂತ ರಾವಣನಿಗೆ ಕೊಟ್ಟಂತಹ 3 ಪ್ರಧಾನವಾದಂತಹ ಉಪದೇಶಗಳು. ಉಳಿದಿದ್ದನ್ನು ನೀವು ನೋಡಿ. ಇಷ್ಟನ್ನು ಹೇಳಿ ಸುಂದರಕಾಂಡವನ್ನು ಮುಗಿಸೋದಕ್ಕಿಂತ ಮುಂಚೆ ಆ ಇಡೀ ಸುಂದರಕಾಂಡದ 3 ಪ್ರಧಾನವಾಗಿರತಕ್ಕಂತಹ ಅಂಶಗಳನ್ನು ನಿಮ್ಮ ಗಮನಕ್ಕೆ ತಂದುಬಿಡ್ತೀನಿ. ಅದೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ್ದೇ. ನಾವು ಬದುಕ್ತಾ ಇದ್ದಾಗ ಎಷ್ಟೋ ಬಾರಿ ನಮಗೆ ಕಷ್ಟ ನಷ್ಟಗಳಾಗುತ್ತೆ. ಎಷ್ಟೋ ಬಾರಿ ಅನಿರೀಕ್ಷಿತವಾಗಿ ನಮಗೆ ಹೊಡೆತಗಳು ಸಿಗುತ್ತೆ. ಎಷ್ಟೋ ಬಾರಿ ನಾವು ಊರ್ಧ್ವಗಾಮಿಗಳಾಗಬೇಕಾಗಿದ್ದರೂ ಅಧೋಗಾಮಿಗಳಾಗ್ಬಿಡ್ತೀವಿ. ಇಂತಹ ಸಂದರ್ಭದಲ್ಲೆಲ್ಲ ಧೃತಿಗೆಡದೆ, ಧೈರ್ಯ ಅದು ಹೋಗುತ್ತೆ. ಹನುಮಂತನಂತಹವನಿಗೇ ಧೈರ್ಯ ಹೋಗ್ಬಿಟ್ಟು ಸತ್ತೋಗ್ಬಿಡ್ಲೇನಪ್ಪ ಅಂತೆಲ್ಲ ಅನಿಸುತ್ತೆ. ಆದರೆ ಅಲ್ಲ. ಎಷ್ಟು ಅದ್ಭುತವಾದ, ಸುಂದರವಾದ, ಧ್ವನಿಪೂರ್ಣವಾದ ಲಂಕಾ ದಹನ ಅಂದರೆ, ನಾವು ಲಂಕೆಯನ್ನು ಸುಟ್ಟಿದ್ದು ನೋಡ್ತೀವಿ. ನಾನು ಲಂಕೆಯನ್ನು ಸುಟ್ಟಿದ್ದು ನೋಡುವುದಕ್ಕಿಂತ ಮುನ್ನ ಹನುಮಂತನನ್ನು ಸುಟ್ಟಿದ್ದನ್ನು ನೋಡ್ತೀನಿ ನಾನು. ಅಂದರೆ ಹನುಮಂತನಿಗೆ ಅನಿರೀಕ್ಷಿತವಾಗಿ ಆತನ ಬಾಲಕ್ಕೆ ಬೆಂಕಿ ಇಡಲಾಯಿತು. ಅದು ಆತನಿಗೆ ಶಿಕ್ಷೆ. ದಯವಿಟ್ಟು ಗಮನಿಸಿ, ಮುಂದೂ ರಾವಣನ ಬಾಯಿನಲ್ಲಿ ಈ ಮಾತು ಬರುತ್ತೆ. ಆದರೆ ಹನುಮಂತ ಶಿಕ್ಷೆಯನ್ನು ಎಷ್ಟು ಚೆನ್ನಾಗಿ ಬಳಸಿಕೊಂಡು ಬಿಟ್ಟು ಶತ್ರುಗಳನ್ನು ಮರ್ದನ ಮಾಡಿದ ನೋಡಿ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಸಿಗುವ ಶಿಕ್ಷೆಯನ್ನು ರಕ್ಷೆಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ನಮಗಿರಬೇಕು. ಅದು ಹನುಮಂತನಿಗಿದೆ. ನಿಮಗೆ ಇತಿಹಾಸದಲ್ಲಿ ಅದಕ್ಕೊಂದು ಉದಾಹರಣೆಯನ್ನು ನಾನು ಕೊಡಬೇಕು ಅಂದರೆ, ಬಾಳಗಂಗಾಧರ ತಿಲಕ್ ಅವರ ಬಗ್ಗೆ ನಾನು ಹೇಳಬೇಕು ಅಂದರೆ ಒಂದು ಅರ್ಧ ಗಂಟೆ ಬೇಕು. ಅಂಥ ಮಹಾತ್ಮ. ಆದರೆ ಈ ಹನುಮಂತ ಶಿಕ್ಷೆಯನ್ನು ರಕ್ಷೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದು ನೆನಪಾದಾಗಲೆಲ್ಲ ನನಗೆ ಆ ತಿಲಕರು ನೆನಪು ಬರುತ್ತೆ. ಯಾಕೆ? ಅವರು ಬಹಳ ಉನ್ನತವಾದ ದೇಶಭಕ್ತಿಯ ಕಾರ್ಯವೊಂದನ್ನು ಮಾಡಿದ್ರು. ಏನು ಮಾಡಿದ್ರು ಅಂದರೆ, ಆಗಿನ ಉಗ್ರವಾದಿಗಳಾಗಿದ್ದಂತಹ ಕಾಂಗ್ರೆಸ್ಸಿಗರು ಒಂದು 10 ಜನ ವಿದೇಶಿ ಮಹಿಳೆಯರ ಮೇಲೆ ಗುಂಡು ಹಾರಿಸಿ ಸಾಯಿಸಿಬಿಟ್ಟಿದ್ರು. ಅವರ ಮೇಲೆ ಮೊಕದ್ದಮೆ ಹೂಡಿದರು. ಇವರು ಕೇಸರಿ ಪತ್ರಿಕೆ ಇತ್ತು ಇವರ ಹತ್ರ, ತಿಲಕರ ಹತ್ರ. ಇವರು ಕಾಂಗ್ರೆಸ್ಸಿನ ಮಿದುವಾದಿಗಳಿಂದ ವಿರೋಧಿಸ್ತಾ ಇದ್ದವರು. ಖುಷಿಯಾಗಿತ್ತು, ಏನೇ 10 ಜನ ಸಾಯಿಸೇ ಬಿಟ್ರಲ್ಲಪ್ಪ ಇವರು 1000 ಜನ ಸತ್ತಿದ್ದಾರೆ ಆಗಲೇ ಅಂದುಕೊಂಡೊಂದು ಲೇಖನ ಬರೆದ್ರು ಕೇಸರಿಯಲ್ಲಿ. ಹಾಗೆ ಸಾಯಿಸಿದ್ದು ಸರಿ ಅಂತ ಬರೆದ್ರು. ಸತ್ತಿದ್ಯಾರೋ, ಸಾಯಿಸಿದ್ದು ಯಾರೋ. ಇವರು ಸಾಯಿಸಿದ ಸರಿ ಅಂತ ಬರೆದಿದ್ದಕ್ಕೆ ಇವ್ರನ್ನ ಬಂದು ಹಿಡ್ಕೊಂಡ್ರು. ಇವ್ರನ್ನ ಹಿಡ್ಕೊಂಡು ನ್ಯಾಯಾಲಯದಲ್ಲಿ ನಿಲ್ಲಿಸಿದ್ರು. ಅವರು ನ್ಯಾಯಾಲಯದಲ್ಲಿ ವಾದ ಆರಂಭ ಆಗೋದಕ್ಕೆ ಮುಂಚೆನೇ ಘೋಷಣೆ ಮಾಡಿದ್ರು, ಈ ನ್ಯಾಯಾಧೀಶರು ಯಾವ ತೀರ್ಪು ಕೊಟ್ಟರು ನಾನು ವಿರೋಧಿಸ್ತೀನಿ ಇಂದ್ರವರು, ನಂಗೆ ಗೊತ್ತಿದೆ ಇವರೇನು ತೀರ್ಪು ಕೊಡ್ತಾರೆ ಅಂತ. ಇರಲಿ, ಬಹಳ ದೊಡ್ಡ ಕಥೆ, ಮಹಾ ಪ್ರಪಂಚದ ದಾಖಲೆನ್ರಿ ಇದು. ಆಗಿನ ಕಾಲದಲ್ಲಿ ಶಿಕ್ಷೆಯನ್ನು ಘೋಷಿಸಿದ ಮೇಲೆ, ಅಪರಾಧಿ ಅಂತ ನಿರ್ಣಯ ಆದಮೇಲೆ ಆ ಅಪರಾಧಿಗೆ ಒಂದು ಅವಕಾಶ ಕೊಡ್ತಾ ಇದ್ರು. ತಿಲಕರಿಗೆ ಆ ನ್ಯಾಯಾಧೀಶರು ಕೊಟ್ಟರು ಏನಂತ, 6.5 ವರ್ಷಗಳ ಕಠಿಣ ಸಜೆ ಅಂತ ಹೇಳಿದರು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ರಿ? ತಿಲಕರು, ನಾನು ಹಾಗೆ ಲೇಖನ ಬರೆದಿದ್ದು ಸರಿ, ಏಕೆಂದರೆ ಇದನ್ನು ಓದಬೇಕು, ಅದರದ್ದು ಸಂಗ್ರಹ ಸಿಗುತ್ತೆ ನಮಗೆ. ನನಗೆ ಅವರು ಇಡೀ ಭಾಷಣ ಓದೋ ಮಹಾ ಇಷ್ಟ ಇದೆ. ಅದೇನು ಮರಾಠಿಯಲ್ಲಿದ್ದರೆ ಕನ್ನಡಕ್ಕೆ ಅನುವಾದ ಆಗಬೇಕು, ನಂಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಅನುವಾದ ಆಗಿರೋದು ಎಲ್ಲೋ ಒಂದು ಪುಟಾಣಿ ಪುಸ್ತಕ ಓದಿದ್ದೆ ನಾನು, ಕೆಲವೇ ಪುಟಗಳದು. ಮಹೋಗ್ರವಾದ ಭಾಷೆ,
ಅತ್ಯುಜ್ವಲವಾಗಿರತಕ್ಕಂಥ ರಾಷ್ಟ್ರಪ್ರೇಮ ಅವರ ಭಾಷೆ. ಅವರು ಹೇಳ್ತಾ ಹೋಗ್ತಾರೆ, ನಾನು ಹಾಗೆ ಲೇಖನ ಬರೆದಿದ್ದು ಸರಿ, ಏಕೆಂದರೆ ಅಂತ ಅವರು ತಮ್ಮ ವಾದವನ್ನು ಆರಂಭ ಮಾಡ್ತಾರೆ. ಪತ್ರಕರ್ತರು ಕೂತ್ಕೊಂಡಿದ್ದಾರೆ, ನ್ಯಾಯಾಧೀಶರು ಕೂತಿದ್ದಾರೆ, ವಕೀಲರು ಕೂತಿದ್ದಾರೆ, ಉತ್ತರ ಹೇಳ್ತಾ ಹೋಗ್ತಾರೆ. 1 ಗಂಟೆ ಆಯಿತು, ಇನ್ನೂ ಮಾತಾಡ್ತಾ ಇದ್ದಾರೆ. 2 ಗಂಟೆ ಆಯಿತು, ಇನ್ನೂ ಮಾತಾಡ್ತಾ ಇದ್ದಾರೆ. 3 ಗಂಟೆ ಆಯಿತು, ಇನ್ನೂ ಮಾತಾಡ್ತಾ ಇದ್ದಾರೆ. 10 ಗಂಟೆ ಆಗೋಯ್ತು. ಅದು ಹೇಗೆ ನ್ಯಾಯಾಧೀಶರು ಇದು ಪ್ರಪಂಚದ ದಾಖಲೆ, ಇದಕ್ಕೆ ಸಮಾನವಾದಿಲ್ಲವೇ ಇಲ್ಲ. ನನಗೆ ಈ ಹೊತ್ತಿಗೂ ದೊಡ್ಡ ವಿಸ್ಮಯ ಏನು ಅಂದರೆ, ಆ ನ್ಯಾಯಾಧೀಶರು ಹೇಗೆ ಕೂತಿದ್ರು, ಪತ್ರಕರ್ತರ ಹೇಗಿದ್ರು. ಅಲ್ಲ, ಹಾಗಿದ್ರು ಅಂದರೆ ಅವ್ರ ಭಾಷಣ ಆಗಿತ್ತು ಬಿಡಿ. ನಾನು ಪದವಿ ಓದ್ತಾ ಇದ್ದಾಗ ಜಗನ್ನಾಥರಾವ್ ಜೋಶಿ ಭಾಷಣ ಕೇಳ್ತಾ ಇದ್ದೆ ನಾನು. ಓಹ್, ಅದು ಏನು ಕನ್ನಡ ಅನ್ರಿ, ನಮ್ಮ ಮೇಲೆ ಏನಾದರೂ ಪ್ರಭಾವ ಆಗಿದೆ ಅಂದರೆ ಇಲ್ಲ ಕುಮಾರವ್ಯಾಸಂದಾಗಿದೆ, ಇಲ್ಲ ಜಗನ್ನಾಥರಾವ್ ಜೋಶಿ ಭಾಷಣದ. ಒಂದೇ ಒಂದು ಸಲ ನಾನು ಕೇಳಿರೋದು ಆ ಜೋಶಿ ಭಾಷಣನ. ಆ ಅದ್ಭುತವಾದ ಕನ್ನಡ ಅದು. 10 ಗಂಟೆ ಆಯಿತು, ಎಲ್ಲರೂ ಗಡಿಯಾರ ನೋಡ್ಕೊಳ್ತಾ ಇದ್ದಾರೆ. ನಾನು ಲೇಖನ ಬರೆದಿದ್ದು ಸರಿ, ಏಕೆಂದರೆ 11 ಗಂಟೆ, 12 ಗಂಟೆ, 13 ಗಂಟೆ, ಉತ್ಪ್ರೇಕ್ಷೆ ಇಲ್ಲ ಇದರೊಳಗೆ. ಇದೆಲ್ಲ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋದು. ಒಟ್ಟು ಈಗ ನಿಮಗೆ ಆ ಮುಹೂರ್ತ ಬರ್ತಾ ಇದೆ. ಒಟ್ಟು ಬಾಳಗಂಗಾಧರ ತಿಲಕರು ನಾನು ಲೇಖನ ಬರೆದಿದ್ದು ಸರಿ ಏಕೆಂದರೆ ಅಂತ ಹೇಳಿ ಮುಗಿಸಿದಾಗ 23 ಗಂಟೆಗಳಾಗಿತ್ತು. ಈ ತಿಲಕರಿಗೆ 6.5 ವರ್ಷಗಳ ಕಾಲ ಸೆರೆಮನೆಯ ವಾಸ, ಕರಿನೀರಿನ ಶಿಕ್ಷೆ. 10 ಅಡಿ ಉದ್ದ, 10 ಅಡಿ ಅಗಲದ ಒಂದು ಕೋಣೆ, ಒಂದೇ ಒಂದು ಕಿಟಕಿ, ಅದು ಆ ಸಮುದ್ರದ ಕಡೆಗೆ. ಅವರಿಗೆ ಶಿಕ್ಷೆ ಬೇರೆ. ಆದರೆ ಒಂದೇ ವಾರದಲ್ಲಿ ಆ ಬರ್ಮಾ ಸೆರೆಮನೆಯಲ್ಲಿದ್ದವರೆಲ್ಲ ಮುಗ್ಧರಾಗಿಬಿಟ್ರು. ಇವರಿಗೆ ಶಿಸ್ತಿನ ಸಿಪಾಯಿ ಇವರು. ಅವರು ಏನು ಶಿಕ್ಷೆ ಕೊಟ್ಟಿದ್ರು ಅದನ್ನು ಮುಗಿಸ್ಬಿಡೋರು ಅವರು. ಆಮೇಲೆ ಏನಪ್ಪ, ಏನಾದರೂ ಮಾಡಿ ನಾನು ತಪಸ್ ಮಾಡ್ತೀನಿ ಇನ್ನೋರು. 1 ವಾರ ಆಯಿತು, 10 ದಿವಸ ಆಯಿತು. ಅವರಿಗೆ ಶಿಕ್ಷೆ ಎಷ್ಟು ದಿವಸ? 6.5 ವರ್ಷಗಳು. 1 ತಿಂಗಳಾಯಿತು, ಏನೂ ಇಲ್ಲ. ತಿಲಕರು ಬೆಳಗ್ಗೆ ಹೇಳೋದು, ಅವ್ರು ಕೊಟ್ಟು ಶಿಕ್ಷೆ ಅನುಭವಿಸೋದು, ಬಂದು ಕೋಣೆಯಲ್ಲಿ ಕೂತ್ಕೊಳ್ಳೋದು. ಏಕಾಂತ ಮಹಾ ಕಷ್ಟ ಅದು. ಮಹಾಶಿಕ್ಷೆ ಅಂದರೆ ಯಾರು ಮಾತಾಡಿಸದೇ ಇರೋದು. ಏಕಾಂತ ಶಿಕ್ಷೆ ಅಂತ, ಮರಣದಂಡನೆಗೆ ಗುರಿಯಾದರೂ ಕೊನೆಗೆ ಅಂತ ಶಿಕ್ಷೆ ಕೊಡ್ತಾರಂತೆ. ಏಕಾಂತ, ಯಾರೂ ಮಾತಾಡಿಸ್ಬಾರ್ದು, ತಲೆ ಕೆಟ್ಟು ಹೋಗುತ್ತೆ. ಇಲ್ಲ, ತಪಸ್ಸು. ರಾಮಾಯಣದ ಮಹಾ ಪದ ಯಾವುದು? ತಪಸ್ಸು. ಅದನ್ನು ಮಾಡ್ತಾ ಕೂತ್ಕೊಂಡಿದ್ದಾರೆ. 1 ತಿಂಗಳಾದ ಮೇಲೆ ಬರ್ಮಾ ಅಧಿಕಾರಿಗಳು ಅವರನ್ನು ಕೇಳಿದರು, ಆ ಸೆರೆಮನೆ ಅಧಿಕಾರಿಗಳು, ಸ್ವಾಮಿ ನಿಮಗೆ ನಮ್ಮ ಸರ್ಕಾರದಿಂದ ಏನಾದರೂ ಸವಲತ್ತು ಬೇಕಾ ಅಂತ ಕೇಳಿದರು. ನಮ್ಮ ಮಂತ್ರಿಗಳಾದರೆ ಇರಲಿ, ಒಂದು ಯಾವುದೋ ದೂರದರ್ಶನದ ಒಂದು ಪುಟ್ಟ ಪೆಟ್ಟಿಗೆ ಕೊಡಿ, ಏನೇನೋ ಕೇಳ್ತಾರೆ. ತಿಲಕರೇನು ಕೇಳಿದರು? ಅವರು ಕೇಳಿದರು, ನನಗೆ ಒಂದು 2,000 ಹಾಳೆಗಳು ಕೊಡಿ, ಬಿಳಿ ಹಾಳೆಗಳು, ಮತ್ತು ಲೇಖನಿ ಕೊಡಿ. ಅದು ತಗೊಂಡೇನ್ರಿ ಮಾಡ್ತೀರಿ ಅಂದರು. ಹನುಮಂತ ತನಗೆ ಕೊಟ್ಟ ಶಿಕ್ಷೆಯನ್ನು ರಕ್ಷೆಯಾಗಿ ಪರಿವರ್ತನೆ ಮಾಡಿಕೊಂಡಲ್ಲ, ತನ್ನನ್ನು ರಕ್ಷಿಸಿಕೊಳ್ಳುತ್ತಾ ಇಡೀ ಲಂಕೆಯನ್ನೇ ಸುಟ್ಟು ಬಿಟ್ಟನಲ್ಲ. ತನಗೆ ಸಿಕ್ಕ ಸೆರೆಮನೆಯ ವಾಸದ ಶಿಕ್ಷೆಯನ್ನು ತಿಲಕರು ಹೇಗೆ ಪರಿವರ್ತಿಸಿಕೊಳ್ತಾರೆ ರಕ್ಷೆಯಾಗಿ ಎಂದರೆ, 6.5 ವರ್ಷಗಳೂ ಆ ಸೆರೆಮನೆಯಲ್ಲಿ ಕುಳಿತು ಅವರು ಪ್ರತಿನಿತ್ಯ ಬರೀತಾ ಹೋದರು. ಬರೆದು 1,000 ಪುಟಗಳಷ್ಟು ಬೃಹತ್ ಹೊತ್ತಿಗೆ ಆಯ್ತದು. ಅವರಿಗೆ ಬಿಡುಗಡೆ ಆದಾಗ ಅದನ್ನು ಹೊರಗಡೆ ತೊಗೊಂಡು ಹೋದರೆ ಅವ್ರಿಗೆ ಸಂದೇಹ, ಏನೋ ಬರೆದಿದ್ದಾರೆ ಇದ್ರಾಗೆ, ಎಲ್ಲ ಬ್ರಿಟಿಷರಿಗೆ ವಿರುದ್ಧವಾಗಿ ಬರೆದಿದ್ದಾರೆ ಇದ್ರಾಗೆ, ಆದ್ದರಿಂದ ಇದನ್ನು ಹೊರಗಡೆಗೆ ಬಿಡಲ್ಲ ಅಂದರು. ಅವ್ರು ಹೇಳಿದರು, ನೋಡ್ರಿ, ಆಂಗ್ಲ ಭಾಷೆ ಮರಾಠಿ ಎರಡೂ ಗೊತ್ತಿರೋರ ಹತ್ರ ಅದನ್ನು ಓದಿಸಿ ಎಂದರು. ಅಂತಹ ವಿದ್ವಾಂಸರನ್ನು ಹುಡುಕಿ ಓದಿಸಿ ಕೇಳಿದರು, ಏನಪ್ಪ ಇದರೊಳಗೆ ಏನಾದರೂ ಬ್ರಿಟಿಷರಿಗೆ ವಿರುದ್ಧವಾದಿದೆಯಾ ಅಂತ.
ಬ್ರಿಟಿಷರ ಹೆಸರೇ ಎತ್ತಿಲ್ಲ ಅಂದರು ಅವರು. ಮತ್ತು ಏನಿದೆ ಇದ್ರಾಗೆ ಅಂದರು. ಅದು ಬರ್ಮಾದವ್ರಿಗೆ ಅರ್ಥ ಆಗಲ್ಲ ಬಿಡಿ ಅಂದರು ಅವರು. ಆತ್ಮೀಯರೇ, ದಯವಿಟ್ಟು ದಾಖಲು ಮಾಡಿಕೊಳ್ಳಿ. ಈ ಹೊತ್ತಿನ ದಿವಸ ಭಗವದ್ಗೀತೆಯ ಅಧ್ಯಯನವನ್ನು ಮಾಡಬೇಕಾಗಿದ್ದರೆ ಒಂದು 4-5 ಅಧಿಕೃತ ಆಧಾರ ಗ್ರಂಥಗಳಿದೆ. ಅದರೊಳಗೆ ಒಂದು ಗ್ರಂಥ ಯಾವುದು ಅಂದರೆ, ಈ ಟಿಳಕರು 6.5 ವರ್ಷಗಳ ಕಾಲ ಸೆರೆಮನೆಯಲ್ಲಿ ಕುಳಿತು ಬರೆದಂತಹ ಗೀತಾ ರಹಸ್ಯ. ನೋಡಿ, ನೀವು ಎಷ್ಟು ಬುದ್ಧಿವಂತರು ನಾನು ಹೇಳ್ದೇನೆ ಚಪ್ಪಾಳೆ ಹೊಡೆದಿರಿ ಈ ಸಲ. ಅದು ಸರಿಯಾದ ಕಾಲಕ್ಕೆ ಹೊಡೆದಿದ್ದೀರಿ. ಇದು ಶಿಕ್ಷೆಯನ್ನು ರಕ್ಷೆ ಮಾಡಿಕೊಳ್ಳೋ ವಿಧಾನ. ಹನುಮಂತ ಈ ಸಂದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಏನು? ನಮ್ಮ ಕಡು ಕಷ್ಟದ ದಿವಸಗಳಲ್ಲಿ, ನಮಗೆ ತಲೆಯೇ ಓಡದೇ ಇದ್ದಾಗ, ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ಅದನ್ನು ಏನಾದರೂ ಪರಿವರ್ತನೆ ಮಾಡ್ಕೋಬೇಕು. ಅಯ್ಯೋ ಅಂತ ಕೂತ್ಕೊಂಡ್ಬಿಡೋದಲ್ಲ. ಇನ್ನು ಎರಡನೆಯ ಅಂಶ ಬಹಳ ಪ್ರಧಾನವಾದದ್ದು. ನಾನು ಶೂರ್ಪನಖಾ ಪ್ರಸಂಗದಲ್ಲಿ ತಮ್ಮ ದಿವ್ಯ ಚಿತ್ತಕ್ಕೆ ತಂದಿದ್ದೆ. ಆ ಶೂರ್ಪನಖೆಯ ಕಿವಿಮೂಗಗಳನ್ನು ಛಿದ್ರ ಮಾಡಿದ್ದಕ್ಕಾಗಿ ಎಲ್ಲ ಮಹಾನ್ ಘನ ವಿದ್ವಾಂಸರುಗಳು ಶ್ರೀರಾಮರಿಗೆ ವಿರುದ್ಧ ಮಾತಾಡ್ತಾರೆ ಅಂತ. ಆದರೆ ತಾವು ದಾಖಲು ಮಾಡಿಕೊಳ್ಳಬೇಕಾದ್ದು, ಅಂದಿನ ಕಾಲದ ಕಾನೂನಿಗೆ ಅನುಗುಣವಾಗಿ ಅಂಗಭಂಗ ಅನ್ನತಕ್ಕಂಥದ್ದು ಆ ಹೊತ್ತು ಒಪ್ಪಿಕೊಂಡಿದ್ದ ಕಾನೂನು. ತಮಗೆ ವಿರೋಧಿಗಳಾಗಿ ಬಂದಿದ್ದವರೋ ಅಥವಾ ದೂತರಾಗಿ ಬಂದಿದ್ದವರು ಇಂತಹವರಿಗೆ ವಿಭೀಷಣ ಹೇಳ್ತಾನೆ, ರಾವಣ ಇವನು ಸಾಯಿಸಿಬಿಡ್ತೀನಿ ಅಂತ ಹೇಳಿದ. ಇಲ್ಲ ಇಲ್ಲ, ಹಾಗೆಲ್ಲ ಸಾಯಿಸೋ ಹಾಗಿಲ್ಲ, ಅಂಗಭಂಗ ಮಾಡಬಹುದು ಅವರಿಗೆ. ಇಲ್ಲ ಚಡಿಯೇಟ್ ಹೊಡೆಯಬಹುದು, ಇಲ್ಲ ತಲೆ ಬೋಳಿಸಬಹುದು, ಇಲ್ಲ ದೇಹದ ಯಾವುದಾದ್ರು ಅಂಗವನ್ನು ಕತ್ತರಿಸಬಹುದು. ನೀವು ಕಾನೂನು ಮಾತಾಡಬೇಕಾಗಿದ್ದರೆ ಶೂರ್ಪನಖೆಗೆ ಒಂದು ಕಾನೂನು ಮಾತಾಡಿ ಹನುಮಂತನಿಗೆ ಇನ್ನೊಂದು ಕಾನೂನು ಮಾತಾಡೋ ಹಾಗಿಲ್ಲ. ನೀವು ಅಂದಿನ ಕಾಲದಲ್ಲಿ ಇದ್ದ ಕಾನೂನಿಗೆ ಅನುಗುಣವಾಗಿ ಹನುಮಂತನಿಗೆ ಅಂಗಭಂಗ ಮಾಡಬೇಕು ಅಂತ ರಾವಣ ಹೇಳಿದ. ಕಪೀನಾಂ ಕಿಲಲಾಂಗೂಲಂ. ಈ ಕಪಿಗಳಿಗೆ, ಕೋತಿಗಳಿಗೆ ಲಾಂಗೂಲ ಅಂದರೆ ಬಾಲ. ಇಷ್ಟಂ, ಆ ಕೋತಿಗಳಿಗೆ ಮಹಾ ಇಷ್ಟ ಬಾಲ ಅಂದರೆ. ಅಷ್ಟೇ ಅಲ್ಲ, ಭವತಿ ಭೂಷಣಂ, ಅದಕ್ಕೊಂದು ಭೂಷಣ. ಬಾಲವೇ ಇಲ್ದು ಕೋತಿ ನೋಡಿದ್ದೀರಿ ಏನ್ರಿ ನೀವು? ಆ ಬಾಲ ಹೀಗೆ ಎತ್ಕೊಂಡು ಅದು ಕೋತಿ ಹೋಗ್ತಾ ಇದ್ದರೆ ನೋಡೋಕೆ ಚೆನ್ನಾಗಿರುತ್ತೆ. ಬಾಲವೇ ಸುಟ್ಟಾಕ್ಬಿಟ್ರೆ ರಾವಣನ ಚಿಂತನೆ ಇದು. ಇವನಿಗೆ ಅಂಗಭಂಗ ಮಾಡೋಣ, ಇವನ ಬಾಲನ ಕತ್ತರಿಸ್ಬಿಡೋಣ. ಅದನ್ನೇ ಲಕ್ಷ್ಮಣ ಮಾಡಿದ್ದು ಶೂರ್ಪನಖೆಗೆ. ನೀವು ಯಾಕೆ ಲಕ್ಷ್ಮಣನ್ ಬೈತೀರಿ? ಯಾಕೆ ರಾಮರಿಗೆ ವಿರುದ್ಧ ಮಾತಾಡ್ತೀರಿ ನೀವು? ಹನುಮಂತನಿಗೆ ಮಾಡಿದ್ದು ಸರಿ ಅಂತ ವಿಭೀಷಣರ ಬಾಯಿನಲ್ಲಿ ರಾಕ್ಷಸರ ಕಾನೂನಲ್ಲೇ ಬಂದುಬಿಟ್ರೆ, ಇಲ್ಲಿ ಬರೀ ಶೂರ್ಪನಖೆ ಪ್ರೇಮಯಾಚನೆ ಮಾಡಿದ್ದಲ್ಲ, ಸೀತೆಯನ್ನು ತಿನ್ನಲಿಕ್ಕೆ ಮುನ್ನುಗ್ಗಿ ಬಿಟ್ಟಳು. ಆಗ ಲಕ್ಷ್ಮಣ ಅದಕ್ಕೆ ಅಡ್ಡ ಹಾಕಿ ಕಿವಿ ಮೂಗುಗಳನ್ನು ಕೊಯ್ದ. ಅಂದರೆ ಅಂದಿನ ದಿವಸದ ಕಾನೂನಿಗೆ ಅನುಗುಣವಾಗಿ ಅವರು ಅದನ್ನು ಧಾರ್ಮಿಕವಾದ ಶಿಕ್ಷೆ ಅಂತ ವಿಧಿಸಿದರು. ಅದೇ ರೀತಿಯಲ್ಲಿ ರಾವಣ ಹನುಮಂತನಿಗೂ ಅದೇ ಶಿಕ್ಷೆಯನ್ನು ವಿಧಿಸಿದ. ಇವರು ಮೂಗು ಕತ್ತರಿಸಿದ್ರು, ಬಾಲ್ ಕತ್ತರಿಸ್ದ, ಅಷ್ಟೇನೆ. ಕತ್ತರಿಸೋದಕ್ಕೆ ಸುಟ್ಟೆ ಹಾಕಿಬಿಡ್ತೀನಿ ಅಂತ ಹೇಳಿದ. ಅವನದಿಂದ ಗೆದ್ದಿದ್ದು 3ನೇ ರಹಸ್ಯ. ಹೇಗೆ ಗೆದ್ದ ಹನುಮಂತ? 3ನೆಯ ರಹಸ್ಯ ಅಂಶ ಯಾವುದು ಅಂದರೆ, ಎಲ್ಲರೂ ಬಹಳ ಕಿವಿ ತೆಗೆದು ಕೇಳಬೇಕೀಗ. ಆಂಜನೇಯನ ಬಾಲಕ್ಕೆ ಹಚ್ಚಿದ ಬೆಂಕಿ ಆಂಜನೇಯನನ್ನು ಏನೂ ಮಾಡಲಿಲ್ಲ. ಯಾಕೆ? ಸುಟ್ಟಾಕ್ಬೇಕಾಗಿತ್ತಲ್ರಿ. ಅವರಪ್ಪ ವಾಯು ಸ್ವಲ್ಪ ಶೀತವಾಗಿ ಬೀಸಿದ್ದ ಅಂತ ಇಟ್ಕೊಳ್ಳಿ. ಶೀತವಾಗಿ ಸ್ವಲ್ಪ ಸುಡಬೇಕಾಯ್ತು. ಅದು ಸುಡದೇ ಇಲ್ವಲ್ಲ. ಹೇಗೆ? ಯಾಕೆ ಸುಡಲಿಲ್ಲ? ದಯವಿಟ್ಟು 1 ನಿಮಿಷ ಕೇಳಿಸ್ಕೊಳ್ಳಿ. ಇದನ್ನು ಬಹಳ ಗಂಭೀರವಾಗಿ ತಗೊಳ್ಳಿ ಈ ಅಂಶವನ್ನು. ಸೀತಾದೇವಿಯ ಶಕ್ತಿಯ ಅರಿವು ನಿಮಗೆ ಆಗುತ್ತೆ. ಸೀತೆಗೆ ಸುದ್ದಿ ಹೋಯಿತು, ಹನುಮಂತನ ಬಾಲಕ್ಕೆ ಬೆಂಕಿ ಇಡ್ತಾ ಇದ್ದಾರೆ ಅಂತ. ತಕ್ಷಣ ಅವಳು ಹೇಳಿದ್ಲು, ನಾನು ಪತಿವ್ರತೆಯಾಗಿದ್ದರೆ ಹನುಮಂತನ ಬಾಲಕ್ಕೆ ಹಚ್ಚಿದ ಬೆಂಕಿ ಆತನನ್ನು ಸುಡಕೂಡದು ಅಂತ ಹೇಳಿದ್ಲು. ಅಲ್ರಿ, ಸೀತಾದೇವಿ ಇಲ್ಲೆಲ್ಲೋ ಇದ್ದಾಳೆ, ಹನುಮಂತ ಅಲ್ಲೆಲ್ಲೋ ಬಾಲ ಸುಡಿಸ್ಕೊಳ್ತಾ ಇದ್ದಾನೆ.
ಇಲ್ಲಿಂದ ಆಕೆ ಹೇಳ್ತಾ ಇದ್ದಾಳೆ, ಬೆಂಕಿ ಸುಡಬಾರದು ಹನುಮಂತನ ಬಾಲನ, ಇನ್ನ ಬೆಂಕಿ ಈಕಿನೇನ್ರಿ ಸುಡುತ್ತೆ? ಯುದ್ಧಕಾಂಡದ ಕೊನೆಯಲ್ಲಿ ಆ ಸೀತೆಯನ್ನು ಅಗ್ನಿ ಪರೀಕ್ಷೆ ಮಾಡ್ತಾನೆ ರೀ. ಯಾವ ಸೀಮೆ ಅಗ್ನಿ ಪರೀಕ್ಷೆ? ಅದು ಅಗ್ನಿ ಪರೀಕ್ಷೆ ಅಲ್ಲವೇ ಇಲ್ಲ, ಅದು ನಕಲು ಅಷ್ಟೇನೆ. ಆಕೆಯ ಭಾಷೆ ಮಾತ್ರಕ್ಕೆ ಅಗ್ನಿ ಮೂರನೆಯ ವ್ಯಕ್ತಿಯನ್ನೇ ಸುಡದೇ ಹೋದರೆ ಇನ್ನೀಕಿನ ಸುಡ್ತಾನೆ? ಹನುಮಂತ ಹೇಳ್ತಾನೆ, ಬೆಂಕಿನೇ ಸುಟ್ಬಿಡ್ತಾಳೆ ಸೀತೆ ಅಂತ. ಸುಂದರಕಾಂಡದ ಕೊನೆಯ ರಹಸ್ಯ ಅದು. ಮುಂದೆಂದೋ ಯುದ್ಧಕಾಂಡದ ಕೊನೆಯಲ್ಲಿ ನಡೆದಿರ್ತಕ್ಕಂಥ ಅಗ್ನಿ ಪರೀಕ್ಷೆಯಲ್ಲಿ ಸೀತೆ ಗೆದ್ದಳು. ಹನುಮಂತ ರಾಮರ ಹತ್ರಕ್ಕೆ ಬಂದ ವಾಪಸ್ಸು. ಅಲ್ಲೆಲ್ಲ ನಾನು ದಧಿ ಮುಖನ ಭೇಟಿ ಮಾಡಿದ್ದು, ಎಲ್ಲರೂ ತೋಟ ಹಾಳು ಮಾಡಿದ್ದು, ಅದು ಯಾವುದೂ ಹೇಳಲ್ಲ. ಶ್ರೀರಾಮರ ಹತ್ತಿರಕ್ಕೆ ಹನುಮಂತ ಬಂದ. ಆ ಮೇಲಿನಿಂದ ಇಳೀತಾ ನೋಡಿ, ಬಹಳ ಚೆನ್ನಾಗಿದೆ, ಇದೆಲ್ಲ ವರ್ಣನೆ ಮಾಡಬೇಕು, ಕಾಲವಿಲ್ಲ ನಮಗೆ. ಎಲ್ಲ ಕೋತಿಗಳು ನುಗ್ಗಿದ್ದಾರೆ. ಸೀತೆ ಕಂಡು ಸೀತೆ ನೋಡಿದ್ವಿ, ಸೀತೆ ನೋಡಿದ್ವಿ ಕೂಗಾಡ್ತಾ ಇದ್ದಾರೆ. ಪಾಪ ನಿಜವಾಗ್ಲೂ ನೋಡಿದ್ರೆ ಅಲ್ಲ ಹಿಂದ್ಗಡೆ ಇದ್ದಾನೆ ಹನುಮಂತ, ಇವರು ಕುಣಿತಾ ಇದ್ದಾನೆ. ಶ್ರೀರಾಮರು ಕೇಳಿದರು, ಸೀತೆಯನ್ನು ನೋಡಿದ್ರೆ? ನೋಡ್ಬಿಟ್ಟಿದ್ದೀವಿ. ಹೇಗಿದ್ದಾಳಪ್ಪ ಸೀತೆ? ನಂಗೆ ಗೊತ್ತಿಲ್ಲ. ಯಾರು ನೋಡಿದ್ಯಾರು? ಹನುಮಂತ ಅಲ್ಲೆಲ್ಲೋ ಹಿಂದ್ಗಡೆ ನಿಂತ್ಕೊಂಡಿದ್ದೆ. ಆಗ ಹನುಮಂತನ ಮುಂದೆ ಕರೆಸಿದ್ದಾಯಿತು. ಮತ್ತೆ ಮತ್ತೆ ಹನುಮಂತನ ವಿನೀತ ಸ್ವಭಾವ, ತಾನೇ ಗೆದ್ದಿದ್ದರು. ಕೇಳಲಿ, ತನಗೊಂದು ಅವಕಾಶ ಸಿಕ್ಕ ಮಾತಾಡೋ ಸುಮ್ಮನೆ ಒಂದು ಕಡೆ. ತತಃ ಪ್ರತೀತಃ ಪ್ಲವತಾಂ ವರಿಷ್ಠಂ ಏಕಾಂತಮಾಶ್ರಿತ್ಯ ಸುಖೋಪವಿಷ್ಟಂ. ಬಹಳ ಅದ್ಭುತವಾದ ಶ್ಲೋಕ ಅದು ರಾಮಾಯಣದಲ್ಲಿ. ಏಕಾಂತಮಾಶ್ರಿತ್ಯ ಸುಖೋಪವಿಷ್ಟಂ, ಏಕಾಂತದಲ್ಲಿ ಕೂತ್ಕೊಂಡಿದ್ದಾನೆ. ಯಾರಾದರೂ ತನಗೆ ಬೆಲೆ ಕೊಟ್ಟು ಕರೆದು ಮಾತಾಡಿದ್ರೆ ಮಾತಾಡೋಣ, ನಾನು ಸುಮ್ಮನೆ ಯಾಕೆ ಮಾತಾಡಬೇಕು? ಆಗ ಶ್ರೀರಾಮರು ಹನುಮಂತನನ್ನು ಕರೆದರು. ಅವ್ರಿಗೆ ಗೊತ್ತಿತ್ತಲ್ರಿ, ಅವರು ಉಂಗುರವನ್ನು ಕೊಟ್ಟಾಗಲೇ ನಾನು ನಿಮಗೆ ಹೇಳಿದ್ದೆ ರಾಮರ ಸ್ಥಿತಿ ಮಾನಸಿಕವಾಗಿ ಎಂಥದ್ದು ಅಂತ. ಹನುಮಂತ ಹತ್ತಿರಕ್ಕೆ ಬಂದು ದೃಷ್ಟ್ವಾ ಸೀತಾ ಅಂತ ಹೇಳಿದ ಆತ. ಆ ಒಂದೊಂದು ವಾಕ್ಯಕ್ಕೂ ಬಹಳ ಅದ್ಭುತವಾದ ವಿವರಣೆ ಇದೆ. ಸ್ಥೂಲವಾಗಿ ಹೇಳಬೇಕು ಅಂದರೆ, ನಾನು ಸಮುದ್ರ ಹಾರದೆ ದಾರಿಯಲ್ಲಿ ಏನಾಯಿತು ಗೊತ್ತಾ ಸ್ವಾಮಿ? ಮೈನಾಕ ಅನ್ನೋದು ಎದ್ದು ಬಿಡ್ತು, ಆಮೇಲೆ ಸುರಸೈ ಸಿಕ್ಕಿದ್ಲು, ಸಿಂಹಿಕೆ ಬಂದು, ಏನೂ ಹೇಳಲಿಲ್ಲ. ದೃಷ್ಟ್ವಾ ಸೀತಾ, ನಾನು ಕಂಡೇ ಸೀತೇನಾ ಅಂತ ಹೇಳಿದ ಆತ. ಕಂಡೇ ಅಂತ ಮೊದಲು ಕ್ರಿಯಾಪದನ. ಅತ್ಯಂತ ಉದ್ವಿಗ್ನ ಮನಸ್ಕರಾಗಿ 10 ತಿಂಗಳುಗಳಿಂದ ಭಾರ್ಯಾ ವಿರಹದಲ್ಲಿ ಇದ್ದಂತಹ ಶ್ರೀರಾಮರಿಗೆ ಹನುಮಂತನ ವಿವರಣೆ ಬೇಕಿಲ್ಲ, ಆಮೇಲೆ ತಗೊಳ್ತಾರೆ ವಿವರಣೆನ. ತಕ್ಷಣ ಉತ್ತರ ಗೊತ್ತಬೇಕಾಗಿದೆ. ದೃಷ್ಟ್ವಾ ಸೀತಾ, ನಾನು ಸೀತೆಯನ್ನು ಕಂಡೆ ಅಲ್ಲ, ಕಂಡೇ ಸೀತೆಯನ್ನು ಕಂಡೆ. ಕ್ರಿಯಾಪದ ಮೊದಲು ಬಂದ್ಬಿಡ್ಲಿ, ನೋಡದೆ, ಅಲ್ಲಿಗೆ ಶ್ರೀರಾಮರ ಸಮಾಧಾನ ಆಗಲಿ. ಏನು ಹನುಮಂತನ ಭಾಷೆ, ಹನುಮಂತನ ಮಾತಿನ ಸಂಪಾದನೆ. ನೀವು ಹನುಮಂತನ ಮಾತು ಎಲ್ಲೆಲ್ಲಿ ಪ್ರಯೋಗ ಆಗುತ್ತೋ ಅಲ್ಲೆಲ್ಲ ನೋಡಬೇಕು, ಗಮನ ಇಟ್ಟು ಓದಬೇಕು ಮತ್ತೆ ಮತ್ತೆ ಆ ವಾಕ್ಯಗಳನ್ನು. ಶ್ರೀರಾಮರ ಮನಸ್ಸಿನಲ್ಲಿ ಇರಬಹುದಾದಂತಹ ಅಕಸ್ಮಾತ್ ಇದ್ದರೆ, ಶ್ರೀರಾಮನ ಮನಸ್ಸಿನಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಅದನ್ನು ಅವರು ವಾಚ್ಯ ಹೇಳ್ತಾರೆ, ಅವನು ನಾನು ಮಾತಾಡೋಣ. ಅಂದು ಅಗ್ನಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶ್ರೀರಾಮರು ಯಾವುದೋ ಉತ್ತರ ಕೊಟ್ಟರಲ್ಲ, ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತ ಕಾರಣ ಕೊಟ್ಟರಲ್ಲ, ಅವತ್ತು ನಾನು ಮಾತಾಡ್ತೀನಿ ಅದನ್ನು. ಹನುಮಂತ ಎಂಥ ಕುಶಾಗ್ರಮತಿ ಅಂದರೆ, ಇಂಥದ್ದೊಂದು ಕಾರಣ, ಇಂಥದ್ದೊಂದು ಶಂಕೆ ಅಕಸ್ಮಾತ್ ಶ್ರೀರಾಮರ ಮನಸ್ಸಿನಲ್ಲಿ ಬರಬಹುದೋ, ಬಂದಿದೆಯೋ ಅಂದುಕೊಂಡು ಸಾಕ್ಷ್ಯ ಹನುಮಂತ. ಆತ ಹೇಳ್ತಾನೆ, ನಿಯತಾಂ ಅಕ್ಷತಾಂ ದೇವೀಂ ಅಂತ ಹೇಳ್ದ ಆತ. ಆ 3 ಪದಗಳು ಏನು ಅದ್ಭುತವಾಗಿದೆ ರೀ. ಅಕ್ಷತಾಂ ಅತ್ಯಂತ ಪ್ರಧಾನವಾದ ಪದ. ಆಕೆಗೆ ಯಾವುದೇ ವಿಧವಾಗಿರತಕ್ಕಂತಹ ಬಲಾತ್ಕಾರ ಆಗಿಲ್ಲ ಅಂತ ಭರವಸೆ ಕೊಡ್ತಾ ಇದ್ದಾನೆ ಶ್ರೀರಾಮರಿಗೆ ಹನುಮಂತ. ನಿಯತಾಂ, ಆಕೆ ನಿಯಮಬದ್ಧಳಾಗಿದ್ದಾಳೆ. ಅಕ್ಷತಾಂ, ರಾವಣನ ಬಲಾತ್ಕಾರ ಆಕೆ ಕ್ಷತಿ ಅಂತ ಗಾಯ ಆಗಿದೆ, ಹಾಗಾಗಿಲ್ಲ, ಪ್ರಯೋಗ ಮಾಡಿಲ್ಲ ರಾವಣ, ಆಕೆಯನ್ನು ಸಂಭೋಗಕ್ಕೆ ಎಳೆಸಿಲ್ಲ. ಇಷ್ಟೆಲ್ಲ ಅರ್ಥವನ್ನು ವಿವರಿಸಿ ಒಂದು ಪದದಲ್ಲಿ ಹೇಳ್ತಾನೆ, ಅಕ್ಷತಾಂ ದೇವಿ, ದೇವತೆ ಕಣಪ್ಪ ನಿನ್ನ ಹೆಂಡತಿ ಅಂತ ರಾಮರಿಗೆ ಹೇಳ್ತಾ ಇದ್ದಾನೆ. ಮೊದಲು ಸೀತಾ ಅಂತ ಕರೆದ, ಯಾಕೆಂದರೆ ರಾಮಪತ್ನಿ. ಈಗ ಹನುಮಂತ 3ನೇ ವ್ಯಕ್ತಿ, ದಾಸನಾಗಿ ಹೇಳಬೇಕಾಗಿದೆ. ಯಾವ ಪದವನ್ನು ಹೇಳಬೇಕು? ದೇವೀಂ ಅಂತ.
ಆಕೆ ದೇವತೆ, ಅಕ್ಷತಳಾಗಿದ್ದಾಳೆ, ಹಾಗೂ ಆಕೆ ನಿಯಮಬದ್ಧಳಾಗಿದ್ದಾಳೆ. ಈ 3 ಪದಗಳಲ್ಲಿ ಹನುಮಂತ ಶ್ರೀರಾಮರಿಗೆ ನೆಮ್ಮದಿಯನ್ನು ಕೊಟ್ಟುಬಿಟ್ಟು. ಇಷ್ಟು ಸುಖವಾದ ಸುದ್ದಿಯನ್ನು ಹನುಮಂತ ಕೊಟ್ಟ ಮೇಲೆ ಶ್ರೀರಾಮರಿಗೆ ಸಂತೋಷವನ್ನು ತಟ್ಕೊಳ್ಳಿಕ್ಕಾಗಲಿಲ್ಲ. ಹನುಮಂತ ಶ್ರೀರಾಮರಿಗೆ ಕೊಟ್ಟ ಸುಖಕ್ಕಿನ್ನ ಯಾವ ದೊಡ್ಡ ಸುಖ ಇದೆ ಇದು? 10 ತಿಂಗಳು ಅಳತಾ ಕೂತಿದ್ದಾರಲ್ರಿ. ಈಗ ಶ್ರೀರಾಮರು ಏನಾದರೂ ಹನುಮಂತಂಗೆ ಕೊಡಬೇಕು, ಅವರ ಹತ್ರ ಏನೂ ಇಲ್ಲ. ಇದಂತು ಮಮ ದೀನಸ್ಯ, ನಾನು ದೀನನಾಗಿ ಬಿಟ್ಟಿದ್ದೀನಲ್ಲಯ್ಯ, ಏನೂ ಕೊಡೋಕಿಲ್ವಲ್ಲಪ್ಪ ನನ್ನ ಹತ್ರ, ಏನು ಮಾಡೋದು? ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ. ಹನುಮಂತನಿಗೆ ಏನು ಬೇಕಾಗಿದ್ರೂ ಕೊಡಬಹುದು. ಈಗ ಇಷ್ಟು ಸುಖವಾದ, ಇಷ್ಟು ಸಂಪದ್ಭರಿತವಾದ, ಇಷ್ಟು ಶ್ರೀಮಂತವಾದ ಸಮಾಧಾನವನ್ನು, ಸುಖವನ್ನು ನನಗೆ ಹನುಮಂತ ಕೊಟ್ಟಿದ್ದಾನೆ. ಈ ಸುದ್ದಿಗಾಗಿ ನಾನು ಕಾಯ್ತಾ ಇದ್ದೆ. ಬೇರೆ ಸಂದರ್ಭದಲ್ಲಾಗಿದ್ದರೆ ಏನೋ ಕೊಟ್ಬಿಡ್ಬೋದಾಗಿತ್ತು ಅವನಿಗೆ. ಸೀತಾದೇವಿ ಹತ್ರಲ್ಲೂ ಆ ಮಾತು ಬರುತ್ತೆ, ಕೊನೆಯಲ್ಲಿ ಬರುತ್ತೆ ಆ ಮಾತು, ಅದನ್ನು ಹೇಳ್ತೀನಿ ಆಮೇಲೆ. ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ. ಏನು ಬೇಕಾಗಿದ್ದರೂ ಕೊಡಬಹುದು, ಆದರೆ ನಲ್ಲಿ ಕೊಡೋಕೇನೂ ಇಲ್ವೇ ಇಲ್ಲ. ಏನು ಕೊಡಲಿ ಈಗ? ಇತ್ಯುಕ್ತ್ವಾ, ಹೀಗೆ ಹೇಳ್ತಾ ರಾಮಸ್ತಂ ಪರಿಷಸ್ವಜೇ, ಹನುಮಂತ ಬಾ, ನನಗೇನೂ ಕೊಡೋದಕ್ಕಿಲ್ಲ, ನಾನು ನಿನಗೆ ಈ ಆಲಿಂಗನವನ್ನು ಕೊಡ್ತೀನಿ, ಬಾರಯ್ಯ ಅಪ್ಕೊಂಡ್ಬಿಡ್ತೀನಿ. ನಿಮ್ಮ ಹನುಮಂತ ನಗರದಲ್ಲಿ ಕೆಂಗಲ್ ಹನುಮಂತಯ್ಯನವರು ಅದನ್ನೇ ಮಾಡಿ ನಿಲ್ಲಿಸಿದ್ದಾರೆ, ಆ ಹನುಮಂತರಾಯನ ಗುಡಿಯ ಮೇಲೆ. ಇದರ ವೈಶಿಷ್ಟ್ಯ ನಿಮಗೆ ಅರ್ಥ ಆಗಬೇಕಾದ್ರೆ ನಾನು ಒಂದು ವಾಕ್ಯ ಹೇಳಬೇಕು. ಶ್ರೀರಾಮರು, ಪುರುಷೋತ್ತಮರಾಗಿರತಕ್ಕಂತಹ ಶ್ರೀರಾಮರು ಅವರ ಆಲಿಂಗನದ ಸೌಭಾಗ್ಯವನ್ನು ಕೊಟ್ಟಿದ್ದರೆ ಅದು ಮೊದಲು ಸೀತಾದೇವಿಗೆ, ಕೊನೆಯದಾಗಿ ಹನುಮಂತನಿಗೆ. ಶ್ರೀರಾಮರ ಆಲಿಂಗನಕ್ಕಿನ್ನ ಹನುಮಂತನಿಗೆ ಇನ್ನು ಯಾವುದು ಬೇಕ್ರಿ? ಮೊದಲೇ ಸನ್ಯಾಸಿ, ಅವನಿಗೇನು ಬೇಕಾಗೇ ಇಲ್ಲ ಅಂತ ಬಿಟ್ಟಿರೋನು. ಇದಕ್ಕಿನ್ನ ಇನ್ಯಾವ ಬಹುಮಾನ ಬೇಕೋ? ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಇದಂತು ಮಮ ದೀನಸ್ಯ. ಇಷ್ಟೆಲ್ಲ ಹೇಳ್ಕೊಂಡ್ರಲ್ಲ ಶ್ರೀರಾಮರು, ಏನೂ ಕೊಡೋಕಿಲ್ಲ, ಏನೂ ಕೊಡೋಕಿಲ್ಲ ಅಂತ ಹೇಳಿ, ಇನ್ನು ಯಾರೂ ಯಾರಿಗೂ ಕೊಟ್ಟಿರದಂತಹ ಆಲಿಂಗನದ ಸೌಭಾಗ್ಯವನ್ನು ಹನುಮಂತನಿಗೆ ಕರುಣಿಸಿಬಿಟ್ರು. ತನ್ಮೂಲಕ ಹನುಮಂತ ಶ್ರೀರಾಮರಲ್ಲಿ ಒಂದಾಗಿ ಬಿಟ್ಟ, ತನ್ಮೂಲಕ ಹನುಮಂತನೇ ಶ್ರೀರಾಮರಾಗಿ ಬಿಟ್ಟ, ತನ್ಮೂಲಕ ಯಾವಾಗಲೂ ಶ್ರೀರಾಮನನ್ನ ತನ್ನ ಹೃದಯಸ್ಥ ಮಾಡಿಕೊಂಡು ಬಿಟ್ಟ. ಈಗೇನು ಮಾಡಬೇಕು? ಹನುಮಂತ ಹೇಗಿದೆ ಲಂಕಾಪಟ್ಟಣ ಅಂತ ಕೇಳಿದ್ರು ಅವರು. ನಿರೀಕ್ಷಣೆ ಇತ್ತಾ? ಹನುಮಂತನ ಕುಶಾಗ್ರಮತಿತ್ವವನ್ನು ನಿನ್ನೆ ನಾನು ಒಂದು ವಾಕ್ಯದಲ್ಲಿ ಹೇಳಿದೆ. ಅಕಸ್ಮಾತ್ ನಾನು ವಾಪಸ್ ಹೋದಾಗ ಶ್ರೀರಾಮರು ಕೇಳಿಬಿಟ್ರೆ ನನ್ನನ್ನು, ವನದುರ್ಗಗಳು ಹೇಗಿದೆ, ಜಲದುರ್ಗಗಳು ಹೇಗಿದೆ, ಪರಿಘ ಇತ್ಯಾದಿ ಯಂತ್ರಗಳನ್ನು ಹೇಗೆ ಅಳವಡಿಸಿದ್ದಾರೆ, ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದರೆ, 2 ಮನೆಗಳಿದ್ದರೆ ಮಧ್ಯದಲ್ಲಿ ಒಂದು ನಿವೇಶನ ಇದ್ದರೆ ಆ ನಿವೇಶನದಲ್ಲಿ ಏನಿಟ್ಟಿದ್ದಾರೆ, ಏನಾದ್ರು ಗುಪ್ತ ಯಂತ್ರಗಳಿದೆಯಾ, ಗುಪ್ತ ಸ್ಥಾವರಗಳಿದೆಯಾ, ಆಕ್ಷೌಹಿಣಿಗಳಿದೆಯಾ, ಎಷ್ಟು ಜನ ಸೈನಿಕರಿದ್ದಾರೆ ಅಂತ ಏನಾದರೂ ಶ್ರೀರಾಮರು ಕೇಳಿದರೆ ಏನು ಉತ್ತರ ಹೇಳಬೇಕು? ಹೋದ ಪುಟ್ಟ ಬಂದ ಪುಟ್ಟ ಅಂತ ಸೀತೆ ನೋಡಿದ್ದೀನಿ ಅಂತ ವಾಪಸ್ ನೋಡೋದೇ ಅಲ್ಲ. ಎಲ್ಲವನ್ನೂ ಸವಿವರವಾಗಿ ಅಧ್ಯಯನ ಮಾಡಿಕೊಂಡು ಬಂದಿದ್ದಾನೆ ಹನುಮಂತ. ಎಷ್ಟು ಲೆಕ್ಕಾಚಾರ ಮಾಡಿಬಿಟ್ಟಿದ್ದಾನೆ ಅಂದರೆ, ಎಷ್ಟು ಜನ ರಾಕ್ಷಸರು ಯಾವ ಯಾವ ವ್ಯೂಹದಲ್ಲಿ ಯಾವ ಯಾವ ಬಾಗಲಿನಲ್ಲಿ ಇದ್ದಾರೆ ಅನ್ನೋ ವರ್ಣನೆಯೆಲ್ಲ ಮಾಡ್ತಾನೆ. ಇಂತಿಂತಹ ದುರ್ಗ ಇದೆ, ಇಂತಹ ಶತಘ್ನಿಗಳಿದೆ, ಈ ರೀತಿಯ ಯುದ್ಧೋಪಕರಣಗಳಿದೆ ಅವರ ಹತ್ರ. ನಾನೇನೋ ನನಗೆ ಸಾಕಾದಷ್ಟು ಯೋಗ್ಯತೆ ಇದ್ದಷ್ಟು ಒಂದಷ್ಟು ಜನ ಸಾಯಿಸಿ ಬಂದಿದ್ದೀನಿ, ಮಿಕ್ಕಿದ್ದನ್ನೆಲ್ಲ ನೀನು ನೋಡ್ಕೋ, ದೊಡ್ಡ ವಿವರಣೆ ಕೊಡ್ತಾನೆ. ಆದರೆ ಆ ವಿವರಣೆಯ ಕೊನೆಯಲ್ಲಿ
ಹನುಮಂತ ಹೇಳಿದ ಒಂದು ಭಾಗ ರಾಮರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಅದೇನಪ್ಪ ಅಂದರೆ 100 ಯೋಜನಗಳ ವಿಸ್ತೀರ್ಣವಾಗಿರತಕ್ಕಂತಹ ಸಮುದ್ರ. ನಮಗೆ ಕಥೆ ಗೊತ್ತಿದೆ, ಏನೇನೋ ಮಾತಾಡ್ತೀವಿ, ಆದರೆ ಅದೇನೂ ಕಲ್ಪನೆ ಇಲ್ಲದೆ ಇದ್ದಾಗ ಮೊಟ್ಟ ಮೊದಲನೇ ಬಾರಿ ಸಮುದ್ರದ ಅಭಿಮುಖರಾಗಿ ಶ್ರೀರಾಮರು ತಮ್ಮ ಸೇನೆಯ ಜೊತೆಗೆ ಕುಳಿತಾಗ ಅವ್ರ ಮನಸ್ಸಾಗಿದೆ. ಈಗ ನಾವು ಈ ಸೇತುವೆ ಕಡ್ದ ಅಂದ್ಬಿಡ್ತೀವಿ, ಅದರ ಬಗ್ಗೆ 28 ವಿರೋಧಗಳು ಬಂದಿದೆ. ಅದಕ್ಕೆಲ್ಲ ನಾನು ಉತ್ತರ ಕೊಡಲಿದ್ದೇನೆ, ಬಹುಶಃ ನಾಳೆ ಬರುತ್ತೆ. ಆ ಸೇತು ಬಂಧನ ನಿರ್ಮಾಣದ ವೈಜ್ಞಾನಿಕ ಹಿನ್ನೆಲೆಯನ್ನು ಕುರಿತು ನಾಳೆ ನಾನು ಮಾತಾಡ್ತೀನಿ. ಅದು ಹೇಗೆ ಸಾಧ್ಯ ಅನ್ನುವುದನ್ನು ನಾನು ನಾಳೆ ಹೇಳಲಿದ್ದೇನೆ. ಆ ಸಮುದ್ರವನ್ನು ದಾಟೋದು ಹೇಗೆ? ನಾನು ಮೊದಲನೇ ಸಲ ಒಂದು 35-40 ವರ್ಷದ ಹಿಂದೆ ಶ್ರೀಮದ್ ರಾಮಾಯಣವನ್ನು ಓದಿದಾಗ ಏನು ಶ್ರೀರಾಮ ಇಷ್ಟು ಪೆದ್ದ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಈಗ ನಂಗೆ ಗೊತ್ತಿತ್ತಲ್ಲ ಸೇತು ಕಟ್ಬಿಟ್ಟಿದ್ದಾರೆ ಅಂತ. ಇಷ್ಟು ಪೆದ್ದ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟೇ ಅಲ್ಲ, ನಾನು ಅವಾಗ ಹರಿಕಥೆಗಳನ್ನೆಲ್ಲ ಕೇಳ್ತಾ ಇದ್ದರೆ ರಾಮರಿಗೆ ಇಷ್ಟೊಂದು ಶಕ್ತಿ ಇದ್ಕೊಂಡು ಇಷ್ಟು ಹೆದರ್ಕೊಂಡ್ಬಿಟ್ರಲ್ಲ ಇದನ್ನು ನೋಡಿ. ಆಮೇಲೆ ಅವರ ನಿಜವಾದ ಸತ್ವದ ಪರಿಚಯ ಆಗುವಂಥ ಒಂದು ಮಾತು ಬರುತ್ತೆ ಇದರಲ್ಲಿ. ಹೇಗಪ್ಪ ದಾಟೋದು? ಸುಗ್ರೀವ ಹೇಳ್ತಾನೆ, ಅಲ್ಲಿ ಹೋದ್ಮೇಲೆ ನೋಡ್ಕೊಳ್ಳೋಣ ಬಿಡಿ, ಇದನ್ನು ಹೇಗೆ ದಾಟುವುದು ಅನ್ನುವುದನ್ನು ಅಲ್ಲಿಗೆ ಹೋದ್ಮೇಲೆ ನೋಡ್ಕೊಳ್ಳೋಣ. ಸರಿ, ಇವರು ತಮ್ಮ ಸೈನ್ಯವನ್ನೆಲ್ಲ ಅಂದರೆ ಕಪಿ ಸೈನ್ಯವನ್ನೆಲ್ಲ ತಗೊಂಡು ಆ ಲಂಕಾ ಸಮುದ್ರದ ಹತ್ತಿರಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅವರು ಮಾಡಲಿ. ಈ ಕಡೆಗೆ ನೋಡುವ, ಲಂಕೆಯ ಸ್ಥಿತಿಯನ್ನು ನೋಡೋಣ. ರಾವಣ ಮಂತ್ರಾಲೋಚನೆಯ ಸಭೆಯನ್ನು ಕರೆದಿದ್ದಾನೆ. ಸ್ವಲ್ಪ ಕುಗ್ಗಿದ್ದಾನೆ ರಾವಣ. ಹೆದರಿಕೆಯೋ ಅವಮಾನವೋ, ನಾಚುಗೆಯೋ ಸೋತ ಮೊಗವೋ, ನಸು ನಡುಗುತ್ತಿಹ ನುಡಿಯಲಿ ನುಡಿದನು ಆ ರಾಕ್ಷಸೇಶ. ತುಂಬ ಒದ್ದಾಡ್ಕೊಂಡ. ಮೊದಲನೇ ಸಲ ಮುಂದೆ ಕೂತಿರತಕ್ಕಂಥ ಸೇನಾಧಿಪತಿಗಳು ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಸ್ವಲ್ಪ ನಸು ನಡುಗುತ್ತಿಹ ನುಡಿಯಲಿ ನುಡಿದನು ಆ ರಾಕ್ಷಸೇಶ. ಸ್ವಲ್ಪ ಧ್ವನಿ ಸ್ವಲ್ಪ ಒದ್ದಾಡ್ತಾ ಇದೆಯೇನೋ ಅನ್ನುವಂತೆ. ಸುತ್ತ ಕೋಟೆ, ಎಲ್ಲ ಅಸುರರು. ಲಂಕೆ ದೇವಿ ರಕ್ಷಿಸಿಹಳು. ಶಲ್ಯ ಭಲ್ಲೆ ಖಡ್ಗ ಹಿಡಿದ ಕೋಟಿ ಕೋಟಿ ರಕ್ಕಸ ಪಡೆ. ಸೀಳಿ ಬಂತು, ಹಾರಿ ಬಂತು, ಹೊಡೆದು ಬಡಿದು ಬಳಿಗೆ ಬಂತು. ಗುಪ್ತವನದಿ ಸೀತೆಯನ್ನು ನೋಡಿ ನಮ್ಮ ಮುಂದೆ ಹೋಯಿತು. ಚೈತ್ರ ಪ್ರಾಸಾದವನ್ನು ಕುಟ್ಟಿ ಕುಟ್ಟಿ ಮಾಡಿ ಹೋಯಿತು. ಸಚಿವ ಸುತರ ಮಂತ್ರಿ ಸುತರ ಎಲ್ಲರನ್ನೂ ಕೊಂದೇ ಹೋಯಿತು. ಕೋಟೆ ಕುಟ್ಟಿ ಮರನ ಮುರಿದು ಗೆಲುವಿಗೇಟು ಕೊಟ್ಟು ಹೋಯಿತು. ಸೆರೆಗೆ ಸಿಕ್ಕ ಆಟ ಆಡಿ ನನ್ನ ಮುಂದೆ ಕೊಬ್ಬಿ ಕೂಗಿ ಶಿಕ್ಷೆಯನ್ನೇ ಪಂಜು ಮಾಡಿ ಊರನ್ನೆಲ್ಲ ಸುಟ್ಟು ಹೋಯಿತು. ಹೋಯಿತು, ಸೇನೆ ಹೋಯಿತು, ಮಾನ ಹೋಯಿತು, ಧೈರ್ಯಕ್ಕೆ ಏಟು ಕೊಟ್ಟು ಹೋಯಿತು. ಲೋಕದಲ್ಲಿ ನಾನು ಅವಧ್ಯನೆಂಬ ಬಿರುದು ಮುರಿದು ಹೋಯಿತು. ಹನುಮಂತ ಬಂದು ಮಾಡಿ ಹೋದ ಘಟನೆಗಳನ್ನು ರಾವಣ ಎಲ್ಲರ ಮುಂದೆ ಮಂಡನೆ ಮಾಡೋದು. ಇದಕ್ಕೇನು ವ್ಯಾಖ್ಯಾನ ಬೇಕಾಗಿಲ್ಲ, ಅರ್ಥ ಆಗಿದೆ ನಿಮಗೆ. ಈಗ ಹೇಳಿ, ವರ್ತಮಾನ ಬಂದಿದೆ. ಗೂಢಚಾರರು ಹೇಳ್ತಾ ಇದ್ದಾರೆ, ಶ್ರೀರಾಮನ ಸೈನ್ಯ ಕಪಿ ಸೈನ್ಯವನ್ನು ತಗೊಂಡು ಅವನ ಈ ಕಡೆ ಬರ್ತಾ ಇದ್ದಾನಂತೆ. ಒಂದು ಕಪಿ ಮಾಡಿದ ಹಗರಣವನ್ನೇ ತಟ್ಟುಕೊಳ್ಳೋಕ್ಕಾಗಲಿಲ್ಲ ನಮಗೆ. ಇನ್ನು ಕಪಿ ಸೈನ್ಯವೇ ಬಂದರೆ, ಆ ರಾಮರೇ ಬಂದರೆ, ಜೊತೆಗೆ ಲಕ್ಷ್ಮಣ ಬೇರೆ ಇದ್ದಾನಂತೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಾ? ಬಹುಶಃ ರಾವಣನ ಜೀವಮಾನದಲ್ಲಿ ಮೊದಲನೇ ಸಲ ಈ ಸಭೆ ಸೇರಿಸಿದ್ದ ಅಂತ ಕಾಣುತ್ತೆ. ಏನು ಮಾಡಬೇಕು ಅಂತ ಕೇಳೋದು. ಪ್ರಹಸ್ತ, ಮಹೋದರ ಇತ್ಯಾದಿ ಇವರೆಲ್ಲ ಏನೇನೋ ಮಾತಾಡ್ತಾರೆ. ಅದೆಲ್ಲ ನಾನು ಹೇಳಲ್ಲ, ಅದರ ಒಟ್ಟರ್ಥವನ್ನು ಹೇಳ್ಬಿಡ್ತೀನಿ.
ಅವರೆಲ್ಲ ಹೇಳಿದ್ದಿಷ್ಟು, ಯಾಕಪ್ಪ ಯೋಚನೆ ಮಾಡ್ತಾ ಇದೀಯ, ಎಂದೂ ಒದ್ದಾಡದೇ ಇರೋನು, ನಾವೆಲ್ಲ ಇದ್ದೀವಿ. ಯಾವ ಮಹಾದೊಂದು ಕೋತಿ ಇದು, ಹೊಡೆದಾಕ್ತೀವಿ. ನಾವೇನೋ ಅದು ನಿದ್ಗಣ್ಣಲ್ಲಿದ್ವಿ, ಬಂದ ಬೆಂಕಿ ಹಚ್ಚೋಗ್ಬಿಟ್ಟ ಅವನು. ನಾವು ಎಚ್ಚರವಾಗಿದ್ದೀವಿ. ಎಚ್ಚರವಾಗಿದ್ದಾಗ ಅಷ್ಟು ಸುಲಭ ನಮ್ಮನ್ನು ಸೋಲ್ಸೋಕ್ಕಾಗತ್ತಾ? ಯಾರಾದರೂ ಬರಲಿ. ಆ ಹನುಮಂತನ ಹಿಡಿದು ಅವನ ಕೈಕಾಲು ಕಟ್ಟಿ ಎಲ್ಲ ಮಾತಾಡ್ತಾ ಇದ್ದಾರೆ. ಇವರು ಮಾತನಾಡುವುದನ್ನೆಲ್ಲ ನೋಡ್ತಾ ಇದ್ದಾಗ ಇಬ್ಬರದೇ ವಾಕ್ಯ ನಾನು ಹೇಳಬೇಕು ನಿಮಗೆ. ಒಂದು ವಿರುದ್ಧವಾದ್ದು, ಒಂದು ಪರವಾದ್ದು. ವಿರೋಧವಾದ ಮೊದಲು ಹೇಳ್ಬಿಡೋಣ. ಮಹೋದರ ಅಂತ ಒಬ್ಬ ರಾಕ್ಷಸ ಮಂತ್ರಿ, ಅವನು ರಾವಣನಿಗೆ ಹೇಳಿದ. ಬಹಳ ಮಂದಿ ಇದರ ಗುಟ್ಟನ್ನು ಅರಿಯದೆ ರಾವಣನನ್ನು ಪ್ರಶಂಸೆ ಮಾಡ್ತಾರೆ. ಏನಂತ ನೋಡ್ರಿ, ಶ್ರೀನಿವಾಸನ್ನಂಥ ಹಿರಿಯ ವಕೀಲರೂ ಈ ಪ್ರಶ್ನೆಗೆ ಹಿಂಬಾಗಿ ಬಿಟ್ಟಿದ್ರು, ಬಲಿಯಾಗಿ ಬಿಟ್ಟಿದ್ರು ಆವತ್ತಿನ ಸಾವಿರ ಪ್ರಶ್ನೆ ಕೇಳಿದಾಗ. ಅಲ್ರಿ, ರಾವಣ ಎತ್ಕೊಂಡು ಹೋದ್ನಪ್ಪ, ಕೆಡಿಸಿದ್ನೋ? ಹೌದು, ಕಾನೂನಿ ಪ್ರಶ್ನೆ ಅದು. ಕೆಡಿಸ್ತಾನೋ ಬಿಡ್ತಾನೋ, ಎತ್ಕೊಂಡು ಹೋಗಿ ಯಾಕೆ ಅನ್ನೋದೇ ಮೂಲಭೂತವಾದ ಪ್ರಶ್ನೆ. ಉದ್ದೇಶ ಅಲ್ಲೇ ಗೊತ್ತಾಗೋಯ್ತು ಅಂತ. ಆದರೆ ಈಗ ಹೊರಟಿರೋದು ಆ ಅಂಶವನ್ನು ಹೇಳಲಿಕ್ಕಲ್ಲ. ರಾವಣ ಈಗಲೂ, ನಾನು ಭಾಳ ಸಭೆಗಳಲ್ಲಿ ಕೇಳಿದ್ದೇನೆ, ರಾಮಾಯಣವನ್ನು ಅಧ್ಯಯನ ಮಾಡದೇ ಕೇಳತಕ್ಕ ಪ್ರಶ್ನೆ ಇದು. ರಾವಣ ಸೀತೆಯನ್ನೇನು ಕೆಡಿಸ್ತಿಲ್ವಲ್ರಿ? ಏನು ಕೆಡಿಸಿದ್ನಾ? ಯಾಕೆ ರಾವಣನ ನೀವು ಒಯ್ತೀರಿ? ಅಯ್ಯೋ ಪೆದ್ದಣ್ಣ, ಎತ್ಕೊಂಡು ಹೋಗಿದ್ಯಾಕೆ? ಯಾಕೆ ಕೆಡಿಸ್ಲಿಲ್ಲ? ಇದು ಉಪಪ್ರಶ್ನೆ. ಈಗ ಅದಕ್ಕೆ ಉತ್ತರ ಗೊತ್ತಾಗತ್ತೆ. ಮಹೋದರ ಅನ್ನತಕ್ಕಂಥ ಮಂತ್ರಿ ರಾವಣನಿಗೆ ಒಂದು ಸಲಹೆ ಕೊಡ್ತಾನೆ. ಸ್ವಾಮಿ, ನಿಮಗೆ ಯಾಕೆ ಹೊಳಿತಾ ಇಲ್ಲ? ಎಂತೆಂಥ ಘನಕಾರ್ಯಗಳನ್ನು ಮಾಡಿ ಎಷ್ಟೆಷ್ಟು ಹೆಂಗಸರನ್ನು ಕೆಡಿಸಿದ್ದೀರಿ ನೀವು. ಈ ಯಾವ ಮಹಾ ಹೆಂಗಸಿದನ್ನ? ಹುಂಜದಂತೆ ಮೇಲೆ ಬಿದ್ದು ಸೀತೆಯನ್ನು ಕೆಡಿಸಿ ಮಂತ್ರಾಲೋಚನೆ ಮಾಡ್ತಾ ಕೂತ್ಕೊಂಡು ರಾಮ ಬರ್ತಾನೆ ಅಂತಂತ ಹೇಳ್ಕೊಂಡು ಯುದ್ಧ ಮಾಡಿಕೊಂಡು ಒಂದ್ಸಲ ಕೆಡಿಸ್ಬಿಟ್ರೆ, ಕೆಟ್ಟ ಹೋದ್ಲು ಅಂತ ಸುದ್ದಿ ಕಳಿಸಿದರೆ ರಾಮ ಬದುಕಿರ್ತಾನ? ಸುಗ್ರೀವ ಬರ್ತಾನ? ಯುದ್ಧವೇ ಇಲ್ರಿ. ಏನ್ರಿ ಒಳ್ಳೆ ಕಾಕಮ್ಮನ ಕಡಿ ಕೆಲಸ ಕೂತ್ಕೊಂಡಿದ್ದೀರಿ, ಅದು ಮಾಡಲ ಇದು ಮಾಡಲ. ತಕ್ಷಣ ಹೋಗಿ ಸೀತೆ ಮೇಲೆ ಬಿದ್ದು ಕೆಡಿಸಿ. ಆದರೂ ರಾವಣ ಕೆಡಿಸಲಿಲ್ಲ ಅಂತ ರಾವಣನ ಪರವ ಮಾತಾಡೋರು. ಅಯ್ಯೋ ಪೆದ್ದಣ್ಣ, ಗುಟ್ಟದಲ್ಲ, ರಾವಣ ಈಗ ಹೇಳ್ತಾನೆ ಗುಟ್ಟನೇನು ಅಂತ. ಮಹೋದರ, ನೀನು ಎಂಥ ಒಳ್ಳೆ ಸಚಿವ, ಎಂಥ ಒಳ್ಳೆ ಸಲಹೆ ಕೊಡ್ತಾ ಇದ್ದೀಯಾ. ನಮ್ಮ ಸಚಿವರು ಕೇಳಿಸ್ಕೋಬೇಕು. ಎಂಥ ಒಳ್ಳೆ ಸಲಹೆ ಕೊಟ್ಟೆ ನೀನು ನನಗೆ. ಆದರೆ ಏನು ಮಾಡೋದು, ಸಂದರ್ಭ ಚೆನ್ನಾಗಿಲ್ಲ. ಯಾಕಪ್ಪ ಅಂದರೆ ಹಿಂದೊಂದು ಘಟನೆ ನಡೀತು. ನಾನೊಂದು ಸಲ ಅದೆಲ್ಲೋ ಓಡಾಡ್ತಾ ಇದ್ದೆ. ಅಲ್ಲಿ ಪುಂಜೀಕಸ್ಥಲೆ ಎನ್ನತಕ್ಕಂಥ ಅಪ್ಸರಸಿ ಕಾಣಿಸಿಲ್ಲ. ನಾನು ಬಿಡ್ತೀನಾ ಕಾಣಿಸ್ತಾ ಇದ್ದಾಗೆ ಹೆಣ್ಣನ್ನು, ಅದು ಪುಂಜೀಕಸ್ಥಲೆ. ಹೋದೆ, ಮೇಲೆ ಬಿದ್ದೆ, ಎಲ್ಲ ಆಯಿತು. ಅವಳು ಹೋಗಿ ಬ್ರಹ್ಮನಿಗೆ ದೂರು ಕೊಟ್ಟಳು. ಆ ಬ್ರಹ್ಮ ಅವತ್ತು ಶಾಪ ಕೊಟ್ಬಿಟ್ಟ. ಏನಂತ? ಇನ್ನು ಮೇಲೆ ರಾವಣ ಯಾವುದಾದ್ರೂ ಹೆಣ್ಣನ್ನು ಬಲಾತ್ಕರಿಸಿದರೆ ಅವನ ತಲೆ ಸಿಡಿದೋಗುತ್ತೆ ಶಾಪ ಕೊಟ್ಟ. ನಾನು ಸೀತೆಯನ್ನು ಬಲಾತ್ಕಾರ ಮಾಡೋ ಹಾಗಿಲ್ವೇ? ಯಾರಾದರೂ ರಾವಣ ಉಪಭೋಗಿಸಲಿಲ್ಲ ಅಂದರೆ ಅವನೇನು ಒಳ್ಳೆಯವನು ಅಂತಲ್ಲ, ಅವನು ಯಾವುದೋ ಸೌಶೀಲ್ಯ ಇದೆ ಅಂತಲ್ಲ. ವಿಧಿ ಇಲ್ಲದೆ ಬಾಯಿ ಮುಚ್ಕೊಂಡು ಕೈಕಾಲು ಕಟ್ಟಾಕೊಂಡು ಬಿದ್ದಿದ್ದ ಅಷ್ಟೇನೆ ಇವನು. ಅದಕ್ಕೆ ನೀವೇನು ಪ್ರಶಂಸೆ ಮಾಡಬೇಕಾದಿಲ್ಲ ಅಂತ ತಮ್ಮಲ್ಲಿ ಅರಿಕೆ. ಅಂತೂ ಮಹೋದರ ಇಂಥದ್ದೊಂದು ಸಲಹೆಯನ್ನು ಕೊಟ್ಟ. ಅದು ಬಿಟ್ಬಿಡಿ ಅಂತಲ್ಲ, ಗಂಭೀರವಾಗಿ ತಗೊಂಡು ರಾವಣ ನುಗೀರಿ ಅಂತ. ಇನ್ನೊಂದು ಅಂಶ ಏನು ಅಂದರೆ ವಿಭೀಷಣ ಹೇಳ್ತಾನೆ, ಅಣ್ಣಯ್ಯ, ಇವ್ರ ಮಾತೆಲ್ಲ ಯಾತಕ್ಕೆ ಕೇಳಿಸ್ಕೊಳ್ತಾ ಇದೀಯಾ? ರಾತ್ರಿ ಆಗಿತ್ತು, ನಿದ್ದೆ ಹೋಗಿದ್ವಿ, ಇದೆಲ್ಲ ಕುಣಿಲಾರದ ನರ್ತಕಿಯ ಮಾತುಗಳಿವೆಲ್ಲನೂ. ಆ ಹನುಮಂತನನ್ನು ಇದೇ ಸಭೆಯಲ್ಲಿ ಕರ್ಕೊಂಡು ಬಂದಿದ್ದಾಗ ಈಗ ಮಾತಾಡ್ತಾ ಇದ್ದಾರಲ್ಲ ಎಲ್ಲರೂ, ಇವರೇನು ಮಾಡಿದ್ರು ಅವತ್ತಿನ ದಿವಸ? ರಾತ್ರಿ ಆಗಿತ್ತು ಪ್ರಶ್ನೆ ಇಲ್ಲ, ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಮೆರವಣಿಗೆ ಮಾಡಿಸ್ತಾ ಇದ್ದಾಗ ಚೆಚ್ಚಿದ್ನಲ್ಲ ಅವನು. ಏನು ಮಾಡಿದ್ರು? ಅಥವಾ ಅಶೋಕವನದಲ್ಲಿ ಹಾಳು ಮಾಡ್ತಾ ಇದ್ದ ಏನೆಲ್ಲ ಹೋಯ್ತು? 80,000 ಜನ ಕಿಂಕರನ್ನು ಹೊಡೆದಾಕಿದ್ನ? ನಿನ್ನ ಮಗ ಅಕ್ಷಕುಮಾರನೇ ಸಾಯಿಸಿಬಿಟ್ನ? ಇವರೆಲ್ಲ ಎಲ್ಲಿ ಹೋಗಿದ್ರು ಇವತ್ತು ಮಾತಾಡ್ತಾ ಇರೋರು?
ಆದ್ದರಿಂದ ಇವರು ಮಾತನ್ನು ನಂಬೇಡ. ನಾನು ಹೇಳ್ತಾ ಇದ್ದೀನಿ, ಪ್ರಸಾದಯೇ ತ್ವಾಂ ಬಂಧುತ್ವಾತ್ ಕುರುಷ್ವ ವಚನಂ ಮಮ ಹಿತಂ ತಥ್ಯಂ ಅಹಂ ಬ್ರೂಮಿ. ಅಹಂ ನಾನು ಬ್ರೂಮಿ ಹೇಳ್ತಾ ಇದ್ದೇನೆ. ಏನನ್ನ? ಹಿತಂ ನಿನಗೆ ಹಿತವಾಗತಕ್ಕಂಥದ್ದನ್ನ, ತಥ್ಯಂ ಯಾವುದು ಸರಿಯಾಗಿದೆಯೋ ಅದನ್ನ. ಬರೀ ಹಿತವಾಗುವುದಷ್ಟೇ ಅಲ್ಲ. ಶಾವಿಗೆ ಪಾಯಸ ನನಗೆ ಮಹಾ ಇಷ್ಟ, ಅದು ಹಿತ, ತಿನ್ರಿ ಇಲ್ಲ. ತಥ್ಯ ಶಾವಿಗೆ ಪಾಯಸ ಅಂದರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ, ತಿನ್ನಬೇಡ್ರಿ ಅಂತ ಹೇಳ್ತಕ್ಕಂಥದ್ದು. ಬರೀ ಹಿತವಷ್ಟೇ ಅಲ್ಲ, ತಥ್ಯವಾದ ಮಾತನ್ನೂ ಹೇಳಬೇಕು. ಹಿತಂ ತಥ್ಯಂ ಅಹಂ ಬ್ರೂಮಿ, ನಾನೀಗ ಹೇಳ್ತಾ ಇದ್ದೀನಿ. ದೀಯತಾಮಸ್ಯ ಮೈಥಿಲಿ, ಕೊಟ್ಬಿಡು, ನಿನ್ಗೆ ಒಳ್ಳೇದಾಗುತ್ತೆ. ಕೊಟ್ಟ ಅವನು ಅಷ್ಟು ಸುಲಭ ಕೊಡ್ತಾನೆಯೇ? ವಿಭೀಷಣನ ತಿರಸ್ಕಾರ ಮಾಡ್ದ. ಮನೆಗೆ ಹೋದ ವಿಭೀಷಣ, ರಾವಣನ ಹತ್ರಕ್ಕೆ ಹೋದ ಇನ್ನೊಂದ್ಸಲ ಮನೆಗೆ. ಅಲ್ಲಿ ಹೇಳ್ದ, ಬೈದು ಕಳಿಸ್ದ ರಾವಣ, ನನ್ನ ಶಕ್ತಿ ನಿಂಗೆ ಗೊತ್ತಿಲ್ಲ, ನಿಂಗೆ ಒಳ್ಳೆಯ ಅವಕಾಶ ಇಲ್ಲ ಅಂತ ಮಾತಾಡ್ತಾ ಇದ್ದೀಯಾ, ಹೋಗ ಆ ಕಡೆಗೆ ಅಂತ ಬೈದ ವಿಭೀಷಣ. ಬಂದ. ಇನ್ನೊಂದು ಸಲ ಸಭೆ ನಡೀತು. ಇನ್ನೊಂದು ಸಲದ ಸಭೆಯಲ್ಲಿ ಕುಂಭಕರ್ಣ ಪ್ರಚುಕ್ರೋಧ ಅಂತ. ಕುಂಭಕರ್ಣನ ಪಾತ್ರ ನಾನು ಇವತ್ತು ಮಾತಾಡಲ್ಲ, ಸಾಧ್ಯ ನಾಡದ್ದು ಮಾತಾಡ್ತೀನಿ. ನಾನು ವಾಸ್ತವವಾಗಿ ರಾಮಾಯಣದ ಪ್ರಕಾರ ನಾಳೆ ನಾನು ಕುಂಭಕರ್ಣನ ಪಾತ್ರ ಮಾತಾಡಲ್ಲ. ಇಂದ್ರಜಿತುವನ್ನು ಮಾತಾಡಿಸಿ ನಾಡದ್ದು ನಾನು ಕುಂಭಕರ್ಣನ ಬಗ್ಗೆ ಮಾತಾಡ್ತೀನಿ. ಕುಂಭಕರ್ಣ ಕೇಳ್ತಾನೆ ಕೂತ್ಕೊಂಡು ಪ್ರಶ್ನೆಯನ್ನು ರಾವಣನಿಗೆ, ಏನಪ್ಪ ಅಣ್ಣಯ್ಯ, ಈ ಕಷ್ಟ ಬಂದಿದೆಯಲ್ಲ, ಆ ಸೀತೆಯನ್ನು ಎತ್ಕೊಂಡು ಬರಬೇಕಾದ್ರೆ ನಮ್ಮನ್ನೇನಾದ್ರು ಕೇಳ್ದೇನಯ್ಯ ಅಂತ ಕೇಳ್ತಾನೆ. ಕುಂಭಕರ್ಣ ಕೇಳೋ ಮಾತ್ರಿ, ಬೇರೆಯವರಲ್ಲ. ನೀನು ಅಧರ್ಮವನ್ನು ಆಚರಣೆ ಮಾಡಿ ಈಗ ನಮ್ಮ ತಲೆ ಕಟ್ತಾ ಇದೆಯಾ, ಲಂಕಾಮಾನ ಹೋಗುತ್ತೆ, ಲಂಕಾ ಮರ್ಯಾದೆ ಹೋಗುತ್ತೆ ಅಂತ, ನಾನಿದು ಬೆಲೆ ಕೊಡಲ್ಲ ಅಂತ ಹೇಳಿದವನು ಅಷ್ಟು ನಿಲ್ಲಿಲ್ಲ ಕುಂಭಕರ್ಣ. ಆದರೆ ನಮ್ಮ ಅಣ್ಣ ನೀನು, ಇದು ಸಮಸ್ಯೆ ಬಂದಿರೋದು. ಬಂಧುಗಳ ವಿಷಯದಲ್ಲಿ ಆಗತಕ್ಕಂಥದ್ದು ಹಾಗೇನೆ. ಅಣ್ಣ ತಮ್ಮಂದಿರ ಮಧ್ಯೆ 100 ವಿರೋಧಗಳಿದ್ರೂ ಎಷ್ಟೇ ಆಗಲಿ ತಮ್ಮ, ಎಷ್ಟೇ ಆಗಲಿ ಅಣ್ಣ ಅಂತ ಬಂದ್ಬಿಡುತ್ತೆ ಕೊನೆಯ ಘಟ್ಟಕ್ಕೆ. ಕೊನೆಗೆ ಅವನು ಹೇಳ್ದ, ಅಹಂ ಸಮೀಕರಿಷ್ಯಾಮಿ ಹತ್ವಾ, ನಾನು ಎಲ್ಲರನ್ನೂ ಸಾಯಿಸ್ತೀನಿ. ಹತ್ವಾಂಚ ರಾಮಂ ಸಹ ಲಕ್ಷ್ಮಣಾಯ ಖಾದಾಮಿ ಸರ್ವಾನ್ ಹರಿಯೂಥ ಬಂಧೂನ್. ನಾನು ರಾವಣನ ಸಾಯಿಸ್ಬಿಡ್ತೀನಿ, ಲಕ್ಷ್ಮಣನ ಸಾಯಿಸ್ಬಿಡ್ತೀನಿ, ಕಪಿಗಳನ್ನ ಹಿಡಿದು ನುಗ್ಗಾಕ್ಬಿಡ್ತೀನಿ. ನಾನು ಹಿಂಗೆ ನಿದ್ದೆ ಬರ್ತಾ ಇದ್ದೆ, ಹೋಗಿ ಮಲ್ಕೊಳ್ತೀನಿ ಅಂತ ಹೋಗ್ಬಿಟ್ಟಾಕ. ಏನಾದರೂ ಬೇಕಾದ್ರೆ ಎಬ್ಬಿಸು ನನ್ನನ್ನು. ಕುಂಭಕರ್ಣ ನಿದ್ದೆ ಮಾಡುತ್ತಿದ್ದಾಗ ಎಬ್ಬಿಸಿದವರಿಗೆ ಸಾವು, ಪತನ. ಅದು ಬ್ರಹ್ಮವರಹ, ಅದು ಹೇಳಿದ್ದ ಬ್ರಹ್ಮ ಆಗಲೇನೆ. ಇಲ್ಲಿ ಕುಂಭಕರ್ಣ ಹೋದ. ವಿಭೀಷಣ ಹೇಳ್ದ, ಇದನ್ನು ತಾವು ಎಲ್ಲ ದಯವಿಟ್ಟು ಗಮನಿಸಬೇಕು. ಅಣ್ಣ, ಭ್ರಾತೃ, ಪಿತೃ ಸಮಃ. ನಮ್ಮ ಅಣ್ಣ ನಮ್ಮ ತಂದೆಗೆ ಸಮಾನ. ತಂದೆ ಸಾಯ್ತಾ ಇದ್ದ ಹಾಗೆ ಅಣ್ಣ ತಂದೆಯ ಸ್ಥಾನಕ್ಕೆ ಹೋಗ್ತಾನೆ. ಅಣ್ಣನ ಹೆಂಡತಿ ಅತ್ತಿಗೆಯಾಗಿರೋಳು ತಾಯಿಯಾಗ್ತಾಳೆ. ಇದು ಶಾಸ್ತ್ರ ಮರ್ಯಾದೆ. ನಮ್ಮ ಅಣ್ಣನಾಗಿರತಕ್ಕಂತಹವನು ಪಿತೃ ಸಮಃ, ನನಗೆ ನಮ್ಮ ಅಪ್ಪನಿಗೆ ಸಮಾನನಾಗಿರತಕ್ಕಂಥವನು. ಆದ್ದರಿಂದ ನಾನು ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಡಬೇಕು. ಆದರೆ ಪ್ರಧಾನವಾಗಿರತಕ್ಕಂಥ ಒಂದು ದೋಷ ಇದೆ. ನ ಚ ಧರ್ಮ ಪಥೇ ಸ್ಥಿತ, ಅವನು ಧರ್ಮ ಪಥದಲ್ಲಿ ನಿಂತಿಲ್ಲ. ಆಂಜನೇಯ ರಾವಣನನ್ನು ನೋಡಿದಾಗ, ಅವನ ಸೌಂದರ್ಯವನ್ನು ನೋಡಿದಾಗ ಏನು ಹೇಳಿದ್ದಾತ? ಯದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಶಕ್ರಸ್ಯಾಪಿ ರಕ್ಷಿತ. ಇವನು ಧರ್ಮವೊಂದನ್ನು ಅನುಸರಿಸಿದ್ದರೆ, ಅಧರ್ಮವನ್ನು ಬಿಟ್ಟಿದ್ದರೆ ಇಂದ್ರನಿಗೆ ರಕ್ಷಣೆ ಕೊಟ್ಬಿಡ್ತಾ ಇದ್ದ ಅಂತಹವನು ರಾವಣ. ಅದೇನೇ ಇರಲಿ, ಇವನ ರೂಪ, ಇವನ ಶಕ್ತಿ, ಇವನ ಭಕ್ತಿ, ಇದಕ್ಕೆಲ್ಲ ನನ್ನ ತಿರಸ್ಕಾರವಿರಲಿ. ಯಾವನಾದರೆ ಏನಂತೆ ಅಧರ್ಮಿಯನ್ನು ಧಿಕ್ಕರಿಸುವೆ. ಇದು ಹನುಮಂತನ ಮತ. ವಿಭೀಷಣನ ಮತವೂ ಅದೇ. ವಿಭೀಷಣ ನಿರ್ಣಯಿಸ್ತಾ ಇದ್ದಾನೆ,
ನಮ್ಮಣ್ಣ ಪೂಜ್ಯನೇ, ಪೂಜ್ಯ ಪಿತೃ ಸಮೋ, ತಂದೆಗೆ ಸಮಾನನೇ. ಆದರೆ ಅವನು ಅಧರ್ಮ ಪಥದಲ್ಲಿ ಇರುವ ಕಾರಣದಿಂದ ನಾನು ಅವನು ಬೆಂಬಲಿಸೋಕಾಗ್ತಾ ಇಲ್ಲ ಅಂತ ಹೇಳಿ ತನ್ನ ಮಗನನ್ನ ಹಾಗೂ ಹೆಂಡತಿಯನ್ನು ಬಿಟ್ಟು ರಾಘವನಿಗೆ ಶರಣಾಗತನಾಗಿ ಹೋಗ್ತೀನಿ ಅಂತ ಬಂದುಬಿಟ್ಟ ಈ ಕಡೆ. ರಾಘವಂ ಶರಣಂ ಮಮ. ವಿಭೀಷಣ ಬಂದಿದ್ದಾನೆ, ಗಗನದಲ್ಲಿ ನಿಂತಿದ್ದಾನೆ ತನ್ನ 4-5 ಜನ ಮಂತ್ರಿಗಳ ಜೊತೆಗೆ. ಶ್ರೀರಾಮರು ಕೆಳಗೆ ಅಷ್ಟೊತ್ತಿಗೆಲ್ಲ ಅವರು ನಡೆದು ಬಂದು ಸಮುದ್ರದ ಮುಂದೆ ಕೂತಿದ್ದಾರೆ. ಈ ಸಮುದ್ರವನ್ನು ದಾಟುವುದು ಹೇಗೆ ಅಂತ. ವಿಭೀಷಣ ಮೇಲೆ ನಿಂತವನು ಪ್ರಾರ್ಥನೆ ಮಾಡಿದ ರಾಮರನ್ನು, ನನ್ನನ್ನು ಸ್ವೀಕರಿಸು, ನಮ್ಮ ಅಣ್ಣ ಅಧರ್ಮಿಯಾಗಿದ್ದಾನೆ, ನಾನು ನಮ್ಮ ಅಣ್ಣನನ್ನು ತ್ಯಜಿಸಿ ನಿನ್ನ ಹತ್ತಿರಕ್ಕೆ ಬರ್ತಾ ಇದ್ದೇನೆ, ನನಗೆ ರಕ್ಷಣೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದ. ಈಗ ರಾಮರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಂಬಿದಂತಹ ಶ್ರೀರಾಮರು ಎಲ್ಲರನ್ನೂ ಕೇಳ್ತಾರೆ ಕೂಡಿಸ್ಕೊಂಡು, ಏನಪ್ಪ ಏನು ಮಾಡೋಣ. ಸುಗ್ರೀವ ಹೇಳ್ತಾನೆ, ಇವನು ನಂಬೋ ಹಾಗಿಲ್ಲಪ್ಪೋ, ಅಣ್ಣನ ಕೈ ಕೊಟ್ಟು ಬಂದಿದ್ದಾನೆ ಅಂತ. ನಾವು ಲಕ್ಷ್ಮಣ ನಕ್ಕು ಬಿಡ್ತಾನೆ, ಹಾಗೆ ಹೇಳ್ತಾ ಇದ್ದಾನೆ. ಸುಗ್ರೀವನ ಆ ಮಾತು ಹೇಳೋದು. ಅಣ್ಣನ ಕೈ ಕೊಟ್ಟು ಅಣ್ಣ ಹೋಗಿದ್ದ ಗುಹೆ ಬಾಗಿಲು ಮುಚ್ಚಿ ಬಂದವನು ಸುಗ್ರೀವ. ಅವನು ಈ ಮಾತು ಹೇಳ್ತಾ ಇದ್ದೇನೆ, ಅಣ್ಣನ ಕೈ ಕೊಟ್ಟು ಬಂದಿದ್ದಾನೆ, ಇವನು ನಂಬೋಕ್ಕಾಗಲ್ಲ. ಅವರಿಬ್ಬರು ಮುಖ ನೋಡ್ಕೊಂಡು ನಗುತ್ತಾರೆ ಸುಗ್ರೀವನ ಬಾಯಿನಿಂದ ಈ ಮಾತು ಬಂದರೆ. ಕೆಲವರು ಹೇಳ್ತಾರೆ ಇವನು ಗೂಢಚಾರನಾಗಿ ಬಂದಿರಬಹುದು, ನಂಬೋಕ್ಕಾಗೋದಿಲ್ಲ. ಅಥವಾ ನಿಜವಾಗಿಯೂ ಅಶಕ್ತನಾಗಿ ಅವನು ಬಂದಿದ್ದರೆ ಅಶಕ್ತನನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ. ಅಥವಾ ಹೀಗೆ ಹಲವಾರು ಕಾರಣಗಳನ್ನೆಲ್ಲ ಕೊಡ್ತಾ ವಿಭೀಷಣನ ಸೇರಿಸ್ಕೂಡ್ದು ಅಂತ ಹೇಳ್ತಾರೆ. ಶ್ರೀರಾಮರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ರಾಜ್ಯಾಕಾಂಕ್ಷೀಚ ರಾಕ್ಷಸ. ಅವನಿಗೆ ರಾಜ್ಯದ ಆಕಾಂಕ್ಷೆ ಇದೆ. ಅಂದರೆ ನಮ್ಮ ಕಾನೂನಿನ ಭಾಷೆಯಲ್ಲಿ ಏನಾದರೂ ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಪ್ರತಿಫಲ ಬೇಕು. ಅವನು ನನ್ನ ಹತ್ತಿರ ಪ್ರತಿಫಲವನ್ನು ನಿರೀಕ್ಷಣೆ ಮಾಡಿಕೊಂಡು ಬಂದಿದ್ದಾನೆ, ಆದ್ದರಿಂದ ಅವನು ನಂಬೋದು ಅಂತಾರವರು. ಸುಮ್ಮನೆ ಬಂದಿಲ್ಲ ಅವನು. ರಾಜ್ಯಾಕಾಂಕ್ಷೀಚ ರಾಕ್ಷಸ ತಸ್ಮಾತ್ ಗ್ರಾಹ್ಯೋ ವಿಭೀಷಣಂ. ಆದ್ದರಿಂದ ವಿಭೀಷಣ ಕರ್ಕೊಂಡು ಬನ್ನಿ, ಇಲ್ಲಿ ಬಾರಯ್ಯ ಇಲ್ಲಿ. ಆದರೆ ಅದಕ್ಕಿನ್ನ ಪ್ರಧಾನವಾಗಿ ನಾನೊಂದು ಮಾತು ಹೇಳ್ತಾ ಇದ್ದೇನೆ. ಇದು ವಿಶಿಷ್ಟಾದ್ವೈತಿಗಳಲ್ಲಿ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಮಂತ್ರ. ಅದು ಸಕೃದ್ಯೇವ ಪ್ರಪನ್ನಾಯ ತವ ಅಸ್ಮಿ ಇತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮತಂ ಮಮ. ಇದು ಬರೀ ವಿಶಿಷ್ಟಾದ್ವೈತಿಗಳ ಮಂತ್ರ ಅಂತ ಅಲ್ಲ, ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ನಾನು ಹೇಳ್ತೀನಿ, ಇದು ಪ್ರಜಾಕೋಟಿಗೇ ಸಲ್ಲತಕ್ಕಂಥ ಒಂದು ದಿವ್ಯ ಮಂತ್ರ. ಇದು ಶ್ರೀರಾಮರು ಹೇಳತಕ್ಕಂಥ ಮಂತ್ರ. ನನಗೆ ಗೊತ್ತಿದೆ ರೀ, ನಾನು ಅನುಭವಿಸಿದ್ದೇನೆ, ಅನುಭವಿಸಿರುವವರನ್ನು ನೋಡಿದ್ದೇನೆ, ನಿಮ್ಮನ್ನು ಕಾಣ್ತಾ ಇದ್ದೇನೆ. ದಯವಿಟ್ಟು ಕೇಳಿಸಿಕೊಳ್ಳಿ, ನಾವು ಯಾರೂ ಶ್ರೀರಾಮರನ್ನು ಕಂಡಿಲ್ಲ. ನಾವು ನೋಡಿರುವುದೆಲ್ಲ ದೇವಸ್ಥಾನದ ಒಳಗಿನ ಕಲ್ಲಿನ ಪ್ರತಿಮೆಗಳನ್ನು. ಆದರೆ ಬರೀ ನಾವಲ್ಲ, ನಮ್ಮ ಪೂರ್ವಜರು, ಅವರ ಪೂರ್ವಜರು, ಅವರ ಪೂರ್ವಜರು, ಅವರ ಪೂರ್ವಜರು, ಸಾವಿರ 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 ವರ್ಷಗಳಿಂದ ನಾವು ಕಾಣದ ರಾಮನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡು ಬಿಟ್ಟು ನಾವು ರಾಮಮಯವಾಗಿ ಬಿಟ್ಟಿದ್ದೇವೆ, ರಾಮ ಮಂತ್ರ ಪರಾಯಣರಾಗಿ ಬಿಟ್ಟಿದ್ದೇವೆ. ಅಂತಹ ರಾಮರು ಕೊಡ್ತಾ ಇರತಕ್ಕಂಥ ಭರವಸೆ ಇದು. ಸಕೃದ್ಯೇವ ಪ್ರಪನ್ನಾಯ ತವ ಅಸ್ಮಿ ಇತಿ ಚ ಯಾಚತೆ. ಯಾರೇ ಆಗಲಿ, ತವ ಅಸ್ಮಿ, ನಾನು ನಿನ್ನವನು ಕಣಪೋ ಅಂತ ಹೇಳಿಬಿಟ್ರೆ, ಅಭಯಂ ಸರ್ವಭೂತೇಭ್ಯೋ ದದಾಮಿ, ನಾನು ಕೊಡ್ತಾ ಇದ್ದೀನಿ, ಅಭಯವನ್ನು ಕೊಡ್ತಾ ಇದ್ದೇನೆ. ನಿಮಗೆ ಏನೇ ಕಷ್ಟ ಇದ್ರೆ ನಾನು ಪರಿಹಾರ ಮಾಡ್ತೀನಿ ರೀ, ಕಷ್ಟ ಎಲ್ಲ ನಾನೇ ತಗೊಳ್ತೀನಿ. ಏತದ್ ವ್ರತಂ ಮತಂ ಮಮ, ಅದು ನನ್ನ ವ್ರತ. ಸುಗ್ರೀವ, ಮುಂದಿನ ವಾಕ್ಯ ಗಮನ ಇಟ್ಟು ಕೇಳಿಸ್ಕೋ, ಇದು ಮಂತ್ರದಲ್ಲಿಲ್ಲ, ಇಷ್ಟೇ ಮಂತ್ರ ಇರೋದು. ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣ ಸ್ವಯಂ
ರಾಮರ ಔದಾರ್ಯಕ್ಕೆ, ರಾಮರ ನಿಯಮಕ್ಕೆ, ರಾಮರ ಶಿಸ್ತಿಗೆ, ರಾಮರ ಸಂಹಿತೆಗೆ, ರಾಮರ ನ್ಯಾಯದಾನಕ್ಕೆ, ರಾಮರ ಸಹನೆಗೆ, ರಾಮರ ಸೌಹಾರ್ದಕ್ಕೆ ಇದನ್ನು ಮೀರಿಸ್ತಕ್ಕಂಥ ವಾಕ್ಯ ಇನ್ನೊಂದಿಲ್ಲ ಶ್ರೀಮದ್ ರಾಮಾಯಣದಲ್ಲಿ. ವಿಭೀಷಣೋವಾ ಸುಗ್ರೀವ, ಸುಗ್ರೀವ ಇವತ್ತು ವಿಭೀಷಣ ಬಂದಿದ್ದಾನೆ ಅಭಯ ಕೊಡ್ತಿದ್ದೀನಿ ಅಂತಲ್ಲ ಕಣಯ್ಯ. ಯದಿವಾ ರಾವಣ ಸ್ವಯಂ, ನಾಳೆ ರಾವಣನೇ ಬಂದು ರಾಮ ನಾನು ನಿನ್ನವನೊಂದು ಕ್ಷಮಿಸಿಬಿಡ್ತೀನಿ. ರಾಮರ ಔದಾರ್ಯ ಎಂಥದ್ರಿ, ರಾಮರ ಕ್ಷಮಾಗುಣ ಎಂಥದ್ರಿ, ರಾಮರ ಸಹನೆ ಎಂಥದ್ರಿ. ತನ್ನ ಪತ್ನಿಯನ್ನೇ ಕದ್ದುಕೊಂಡು ಹೋಗಿ ತನಗೆ ಅವಮಾನ ಮಾಡಿದಂತಹ, ತನ್ನ ಪೌರುಷಕ್ಕೆ ಸವಾಲು ಹಾಕಿದಂತಹ, ತನ್ನನ್ನು ಇಲ್ಲಿಯ ತನಕ ನಡೆಸಿಕೊಂಡು ಬಂದಂತಹ ರಾವಣನೇ ಬಂದು ಕ್ಷಮಿಸಿಬಿಡಯ್ಯ ಅಂತ ಹೇಳಿದರೆ ಕ್ಷಮಿಸ್ತೀನಿ, ರಕ್ಷಣೆ ಕೊಡ್ತೀನಿ ಅಂತ ಹೇಳಿಬಿಡ್ತಾರಲ್ಲ. ಇದನ್ನು ಯಾಕೆ ರಾಮ ವಿರೋಧಿಗಳು ಅರ್ಥ ಮಾಡ್ಕೊಳ್ಳಲ್ಲ? ಯಾಕೆ ರಾಮರನ್ನು ಟೀಕೆ ಮಾಡ್ತಾರೆ? ಯಾಕೆ ರಾಮರಲ್ಲಿ ಗೂಬೆ ಕೊಡಿಸ್ತಾರೆ? ಯಾಕೆ ಶ್ರೀಮದ್ ರಾಮಾಯಣವರ ಅಧ್ಯಯನ ಮಾಡಲ್ಲ, ಓದಲ್ಲ, ಬರೀ ಪತ್ರಿಕೆಯಲ್ಲಿ ಮಾತಾಡ್ತಾರೆ? ಅವರಿಗೆ ಉತ್ತರ ಆಗಬೇಕಿದೆಲ್ಲನೂ. ಹಾಗೆ ಯಾರಾದರೂ ರಾಮ ವಿರೋಧದ ಬಗ್ಗೆ ಮಾತಾಡಿದಾಗ ಇಲ್ಲೊಂದು 1,500-2,000 ಜನ ಕೂತ್ಕೊಂಡಿದ್ರಿ ಒಳಗೆ ಹೊರಗೆ ಎಲ್ಲಾನು, ಹಾಗೆ ಮಾತಾಡಿದ್ರೆ ಕೆನ್ನಿ ಕೊಟ್ಟಿದೆಲ್ಲ ಹೇಳಬೇಕು ಅವರಿಗೆ. ಅಯೋಗ್ಯ, ಅರ್ಥ ಮಾಡ್ಕೋ ರಾಮರನ್ನು. ವಿಭೀಷಣ ಶರಣಾಗತಿ ಆಯಿತು. ನಾನು ಹೇಳಿದ್ನಲ್ಲ ಹೇಗಪ್ಪ ಸಮುದ್ರ ದಾಟೋದು ಅಂತ ಶ್ರೀರಾಮರು ಹೇಳಿದ ಅಪೌರುಷವಾದವನ್ನು ಓದಿ ಚಿಕ್ಕವನಾಗಿದ್ದಾಗ ನಾನು, ಯಾಕೆಂದ್ರೆ ನನಗೆ ಶ್ರೀರಾಮನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಅವಾಗಿರಲಿಲ್ಲ, ಚಿಕ್ಕ ವಯಸ್ಸವಾಗ. ಅವಾಗೆಲ್ಲ ವೀರ, ಅದು ಭೀಮ ಹನುಮ ಇಂಥವರೇ ಭಾಳ ಪ್ರಿಯವಾದಂಥ ವಯಸ್ಸು. ಕಪ್ಪುಗಡ್ಡ, ಕಪ್ಪು ಮೀಸೆ, ಕಪ್ಪು ಕೂದಲು, ಬೋಡ್ಗುಂಡಲ್ಲ, ಆಗ ಹಾಗಿದ್ದಿದ್ದು. ಆಗ ನನಗೆ ಶ್ರೀರಾಮರ ಒದ್ದಾಟ ಸಹಿಸ್ಕೊಳ್ಳೋಕ್ಕಾಗ. ಯಾಕೆ ನಾವೆಲ್ಲ ನಮ್ಮ ಪರಂಪರೆ ರಾಮರ ಭಕ್ತ ಪರಂಪರೆ, ನಮ್ಮ ಮನೆಯದು. ನಮ್ಮ ತಂದೆಯವ್ರು ಹೊರಗೆ ಹೋಗ್ಬೇಕಾದ್ರೆ ಆ ಶ್ರೀರಾಮನ ಪಟಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗೋರು. ನಮಗೂ ಅದೇ ಅಭ್ಯಾಸ ಆಗ್ಬಿಡ್ತು. ಅಂಥ ರಾಮರು ಹೀಗೆ ಒದ್ದಾಡ್ತಾ ಇದ್ದಾರಲ್ಲ ಅಂತ ನಮಗೂ ಒದ್ದಾಟ ಆವಾಗ. ಈಗ ಉತ್ತರ ಸಿಗುತ್ತೆ. ಅವರು ಸಮುದ್ರ ರಾಜನ ಮುಂದೆ ಮಲ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, 3 ದಿವಸ ನಿರಶನ ಸತ್ಯಾಗ್ರಹವನ್ನು ಮಾಡ್ತಾರೆ. ಮತ್ತೆ ಮತ್ತೆ ಜ್ಞಾಪಕ ಇಟ್ಕೋಬೇಕು, ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಕಲಿತಿದ್ದು ಶ್ರೀಮದ್ ರಾಮಾಯಣದಿಂದ ಅಂತ. ಮೊಟ್ಟ ಮೊದಲು ಅವರು ಭರತನ ಸತ್ಯಾಗ್ರಹವನ್ನು ನೋಡಿದರು. ಈಗ 3 ದಿವಸಗಳ ಕಾಲ ಶ್ರೀರಾಮರು ಸತ್ಯಾಗ್ರಹವನ್ನು ಮಾಡಿ ಸಮುದ್ರದ ಅಂಚಿನಲ್ಲಿ ಮಲಗಿ ಆ ಸಮುದ್ರ ರಾಜನನ್ನು ಪ್ರಾರ್ಥನೆ ಮಾಡ್ತಾರೆ. ಏನೂ ಆಗಲ್ಲ, ಸಮುದ್ರ ತಂಪಾಡಿ ತಾನಿರ್ತಾನೆ. 3 ದಿವಸಗಳಾದಮೇಲೆ ಮಹಾಸಿಟ್ಟು ಬಂದ್ಬಿಡುತ್ತೆ. ಎದ್ದೇಳ್ತಾರೆ, ಲಕ್ಷ್ಮಣ ತಗೋ ಆ ಬಿಲ್ಲು. ನ ಸಾಮ್ನಾ ಶಕ್ಯತೆ ಕೀರ್ತಿ, ನ ಸಾಮ್ನಾ ಶಕ್ಯತೆ ಯಶಃ. ಒಳ್ಳೆ ಸಾಮಪ್ರಯೋಗ ಮಾಡಿಕೊಂಡು ಮೃದುವಾಗಿದ್ದರೆ ಯಾರು ಬೆಲೆ ಕೊಡಲ್ಲ ಕಣಯ್ಯ. ಈಗ ನಾನೇನು ಮಾಡ್ತೀನಿ, ಮಕರೈರ್ಮಕರಾಲಯಂ, ಈ ಮೊಸಳೆಗಳು ತುಂಬಿರತಕ್ಕಂಥ ಸಮುದ್ರವನ್ನ ಅದ್ಯಮದ್ ಬಾಣ ನಿರ್ಭಿನ್ನೈರ್ಮಕರೈರ್ಮಕರಾಲಯಂ ಸಮುದ್ರಂ ತೋಷಯಿಷ್ಯಾಮಿ. ಕೊಡುವ ಬಿಲ್ಲಿಲ್ಲಿ ಬಾಣಪ್ರಯೋಗ ಮಾಡ್ತೀನಿ. ಬಾಣಪ್ರಯೋಗ ಮಾಡಿ ಸಮುದ್ರಂ ತೋಷಯಿಷ್ಯಾಮಿ, ಈ ಸಮುದ್ರವನ್ನೇ ಒಣಗಿಸಿಬಿಡ್ತೀನಿ. ಪದ್ಭ್ಯಾಮ್ಯಾಂತು ಪ್ಲವಂಗವಾಹ, ಕೋತಿಗಳು ಹಾರ್ಕೊಂಡು ಹೋಗ್ಕೊಡುದು, ನಡ್ಕೊಂಡೇ ಹೋಗ್ಬಿಡ್ಲಿ, ತಗೊಂಡ್ ಬಾ ಇಲ್ಲ ಬಲ್ಲು ಬಾಣ ಅಂತ. ಶ್ರೀರಾಮರ ನಿಜವಾದ ಅಂತಃಸತ್ವ ಶಕ್ತಿ ಇರೋದು ಇದರಲ್ಲಿ. ಹೇಗಪ್ಪ ದಾಟೋದು ಅನ್ನೋದ್ರೊಳಗಲ್ಲ, ಅದು ಮನುಷ್ಯನ ಪ್ರತಿಕ್ರಿಯೆ. ಇದು ಪುರುಷೋತ್ತಮತ್ವದ ಆಗಾಗ ಮಿಂಚತಕ್ಕಂತಹ ಮಾತುಗಳು. ಪದ್ಭ್ಯಾಮ್ಯಾಂತು ಪ್ಲವಂಗಮಾಹ. ಮೊದಲನೇ ಸಲ ನಾನು ಓದ್ದಾಗ ಪುಸ್ತಕ ಇಟ್ಬಿಟ್ಟು ಕುಣಿಯೋಕ್ ಶುರು ಆಯಿತು ನನ್ನ ಮುಖ. ಇದು ಶ್ರೀರಾಮರು ಅಂದರೆ, ನಡ್ಕೊಂಡೇ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ರಲ್ಲ ಅವರು. ನಮಸ್ಕಾರ.